ಒಂದು ಅಭಿಲಾಷೆ ನಿಮ್ಮ ಕೊಟ್ರೇಶ್ ಗುರುಗಳು. ನಾನು ಅವರಿಗೆ BEd ಕಾಲೇಜಲ್ಲಿ ಗುರುವಾಗಿ ಕೆಲಸ ಕೂಡ ಮಾಡಿದ್ದೇನೆ. ಅಂದರೆ ನನ್ನ ವಿದ್ಯಾರ್ಥಿ ಮಿತ್ರ ನಿಮ್ಮ ಕೊಟ್ರೇಶ್ ಸರ್, ಈಗಾಗಲೇ ಸರ್ ಹೇಳಿಕೊಂಡ ಹಾಗೆ. ಜೊತೆಗೆ ನಿಮ್ಮ ಹೊಳಲಿನ ಗಣಿತದ ಉಪನ್ಯಾಸಕರು ಶ್ರೀಯುತ ಶಿವಬಸಯ್ಯ ಸರ್ ಮತ್ತು ನಾನು ದಾವಣಗೆರೆ BEd ಕಾಲೇಜಿನಲ್ಲಿ 2003-04 ಶೈಕ್ಷಣಿಕ ವರ್ಷದಲ್ಲಿ ಜೊತೆಯಾಗಿ ಸಹಪಾಠಿಗಳಾಗಿ ಕೂಡ ಕೆಲಸ ಮಾಡಿದ್ದೇವೆ. ಅಂತಹ ಒಂದು ಮಿತ್ರರ ಜೊತೆಗೆ ಹಾಗೂ ವಿದ್ಯಾರ್ಥಿ ಮಿತ್ರರ ಜೊತೆಗೆ ಹಾಗೂ ಎಲ್ಲ ಸಂಪನ್ಮೂಲ ಶಿಕ್ಷಕರ ಜೊತೆಗೆ ಈ ದಿವಸ ನಾನು ವೇದಿಕೆ ಹಂಚಿಕೊಳ್ತಕ್ಕಂಥದ್ದು ತುಂಬಾ ಸಂತೋಷ ಸಂಗತಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಕೊಟ್ರೇಶ್ ಸರ್ ನನ್ನ ಒಂದು ಕಿರುಪರಿಚಯ ಮಾಡ್ಕೊಳ್ತಾರೆ. ನಾನು ಸಹ ಈ ವೃತ್ತಿಯಲ್ಲಿದ್ದು ಸುಮಾರು 15ಕ್ಕೂ ಹೆಚ್ಚು ವರ್ಷ ಆಯಿತು. ನನ್ನ ಶೈಕ್ಷಣಿಕ ವಿದ್ಯಾರ್ಥಿ MA, MEd, MPhil ಓದಿದ್ದೇನೆ ಅಂತ ಹೇಳಿದ್ದಾರೆ ಸರ್. ನಾನು ಸಹ ನಿಮ್ಮ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಶಾಲೆಗಳಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿ. ನಂತರದ ಉನ್ನತ ಶಿಕ್ಷಣವನ್ನು ನಗರಗಳಲ್ಲಿ ಓದಬೇಕಾಯಿತು. ಯಾಕಂದ್ರೆ ಉನ್ನತ ಶಿಕ್ಷಣ ಹಳ್ಳಿಗಳಲ್ಲಿ ಸಿಗುವುದಿಲ್ಲ. ಹೀಗಾಗಿ ಉನ್ನತ ಶಿಕ್ಷಣವನ್ನು ಹೊರತುಪಡಿಸಿದರೆ ನನ್ನ ಹೈಸ್ಕೂಲ್ ಮತ್ತು PUC ತನಕ ನಾನು ಕನ್ನಡ ಮಾಧ್ಯಮದಲ್ಲಿ ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದಂತ ಒಂದು ಅನುಭವ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕೀಳರಿಮೆ ಇರ್ತದೆ. ನಾನು ಕನ್ನಡ ಮೀಡಿಯಂನಿಂದ ಬಂದಿದ್ದೀನಿ ಸರ್, ನಾನು ಸರ್ಕಾರಿ ಶಾಲೆಯಿಂದ ಬಂದಿದ್ದೀನಿ ಸರ್, ನನಗೇನು ಗೊತ್ತಿಲ್ಲ ಸರ್. ಇಲ್ಲ, ಇವತ್ತು ಪ್ರತಿಯೊಬ್ಬ ಸಾಧಕರು, ಎಲ್ಲ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದಿ ಬಂದಿದ್ದಾರೆ. ಅವ್ರು ಯಾರು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಅಲ್ಲ. ಹೀಗಾಗಿ ಮೊದಲು ನೀವು ನಿಮ್ಮ ತಲೆಯಿಂದ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಜಾಣಿರುತ್ತಾರೆ ಅಥವಾ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಜಾಣಿರುತ್ತಾರೆ, ಆ ಥರ ಯಾವುದೂ ಇಲ್ಲ. ಸರ್ಕಾರಿ ಶಾಲೆಯಲ್ಲೇ ಎಲ್ಲ ಸೌಲಭ್ಯಗಳು ಸಿಗ್ತವೆ. ಯಾಕಂದ್ರೆ ನಾನು ನನ್ನ ನಿಜವಾದ ಉಪನ್ಯಾಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಗಳ ಬಗ್ಗೆ ಸ್ವಲ್ಪ ಮಾತಾಡಬೇಕು. ನಿಮ್ಮ ಶಾಲೆಯ ಗಣಿತದ ಪ್ರಯೋಗಾಲಯವನ್ನು ಈ ತರ ನಿಮ್ಮ ಗುರುಗಳು ನನಗೆ ತೋರಿಸಿದ್ರು. ಮೋಸ್ಟ್ಲಿ ನಮ್ಮ ಗುಲ್ಬರ್ಗ ಡಿವಿಷನ್ ನಲ್ಲೇ ಈ ತರದ ಒಂದು ಏನು ಲ್ಯಾಬ್, ಮ್ಯಾಥಮೆಟಿಕಲ್ ಲ್ಯಾಬ್ ಅಂತ ಹೇಳಿ ತಾವೆಲ್ಲ ಕರಿತೀರಿ, ಆ ತರದ ಲ್ಯಾಬ್ ಎಲ್ಲೂ ಇಲ್ಲ. ನಾನು ಮಾದರಿ ಪ್ರೌಢಶಾಲೆ ಇದೆ, ನಾನು ಓದಿದ ಶಾಲೆ ಈಗ ಮಾದರಿ ಪ್ರೌಢಶಾಲೆ ಆಗಿದೆ. ಅಲ್ಲಿ ಕೂಡ ಮ್ಯಾಥಮೆಟಿಕಲ್ ಲ್ಯಾಬ್ ಇಲ್ಲ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ನೋಡಿದಾಗ ಒಂದು ಸಂತೋಷ, ಊರು ಹೊರಗಡೆ ಇದೆ, ಪ್ರಶಾಂತವಾದ ಒಂದು ವಾತಾವರಣ. ಈ ತರದ ಒಂದು ಲ್ಯಾಂಗ್ವೇಜ್ ಲ್ಯಾಬ್, ಸೋಷಿಯಲ್ ಲ್ಯಾಬ್, ಈಗ ನಿಮ್ಮ ಸೋಷಿಯಲ್ ಲ್ಯಾಬ್ ಹೋಗಿದೆ. ಸಾಕಷ್ಟು ಚಾರ್ಟ್ಗಳನ್ನ ನಿಮ್ಮ ಶಾಲೆ ಹೊಂದಿದೆ, ಅದಕ್ಕೆ ನಿಮ್ಮ ಗುರುಗಳು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಮ್ಯಾಥಮೆಟಿಕ್ಸ್ ಲ್ಯಾಬ್ ಕೇಳಿ ಆಶ್ಚರ್ಯ ಆಯ್ತು, ಸುಮಾರು 7 ಲಕ್ಷ ರೂಪಾಯಿ ಮೌಲ್ಯದ. ನೋಡಿ, ಅದು 7 ಲಕ್ಷ, ಮುಂದೆ ಅದು ಏನಾಗಬೇಕು, 70 ಲಕ್ಷ ಆಗ್ಬೇಕು. ಅದಕ್ಕೆ ನೀವು ಏನಾಗಬೇಕು, ಇಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನೀವು ಹೊರಗಡೆ ಹೋದಾಗ ನೀನು ಗಣಿತವನ್ನು ಪರ್ಫೆಕ್ಟ್ ಆಗಿ ಎಲ್ಲಿ ಕಲ್ತಿದ್ದೆ ಅಂತಂದ್ರೆ ಅದು ಹಿರೇಬನ್ನಿಮಠಿ ಶಾಲೆಯಲ್ಲಿ ಕಲ್ತಿದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಿರಲ್ಲ, ಆವಾಗ ಅದರ ಕ್ರೆಡಿಟ್ ಯಾರಿಗೆ ಸಲ್ಲುತ್ತೆ? ನಿಮ್ಮ ಶಿಕ್ಷಕರಿಗೆ, ನಿಮ್ಮ ಶಾಲೆಗೆ, ನಿಮ್ಮ ಎಲ್ಲ ಶಿಕ್ಷಕ ಬಂಧು ಬಳಗಕ್ಕೆ ಸೇರ್ತದೆ. ಹೀಗಾಗಿ ಎಲ್ಲ ಗುರುಮಾತೆಯರನ್ನ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಮಾತೆಯರನ್ನ ಹಾಗೂ ಗುರು ಬಳಗವರನ್ನ ಹಾಗೂ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತಾ, ನನ್ನ ಉಪನ್ಯಾಸ ತಮ್ಮ ಸರ್ ಕೊಟ್ರೇಶ್ ಸರ್ ನನಗೆ ಈಗ ಒಂದು 4 ದಿನದ ಹಿಂದೆ, ಸರ್ ನಮ್ಮ ಶಾಲೆಗೆ ಬರಬೇಕು, ಒಂದು ಮಕ್ಕಳಿಗೆ ಒಂದು ಮೋಟಿವೇಶನ್ ಸ್ಪೀಚ್ ಅನ್ನು ಕೊಡ್ರಿ ಅಂತಂದು ಹೇಳಿದ್ರು. ಓಕೆ, ಮೋಟಿವೇಶನ್ ಸ್ಪೀಚ್ ಅಂತಂದ್ರೆ ಏನ್ ಮಾತಾಡಲಿ? ಅವರೊಂದು 3 ಟಾಪಿಕ್ ಕೊಟ್ಟರು ನನಗೆ. ಮಕ್ಕಳಿಗೆ ಮೌಲ್ಯ ಶಿಕ್ಷಣದ ಬಗ್ಗೆ ಏನಾದರೂ ಹೇಳಿ, ಪರೀಕ್ಷೆ ತಯಾರಿ ಬಗ್ಗೆ ಏನಾದರೂ ಹೇಳಿ, ವೃತ್ತಿ ಮಾರ್ಗದರ್ಶನದ ಬಗ್ಗೆ ಏನಾದರೂ ಹೇಳಿ. ಓಕೆ ಅಂತಂದು ಹೇಳಿ ನಾನು ನನ್ನ ಕೆಲಸದಲ್ಲಿ ನಿರತ ಆಗಿದ್ದೆ. ನಾನು ಕೆಲಸ ಮಾಡ್ತಿರೋದು ಹೂವಿನಡಗಲಿಯ ಪದವಿ ಕಾಲೇಜಿನಲ್ಲಿ, ಡಿಗ್ರಿ ಕಾಲೇಜ್. ನೀವೆಲ್ಲ ಈ ಹೈಸ್ಕೂಲ್ ಮುಗಿಸಿ, PUC ಮುಗಿಸಿ ನಂತರದಲ್ಲಿ ಡಿಗ್ರಿಗೆ ಬರ್ತೀರಿ ಅಂತ ಒಂದು ಕಾಲೇಜಲ್ಲಿ ನಾನು ಉಪನ್ಯಾಸಕ್ಕಾಗಿದ್ದೆ. ಒಂದು 2-3 ದಿನ ನನ್ನ ಕಾಲೇಜಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಇದ್ದದಕ್ಕೆ ಸರ್ ಹಾಕಿರ್ತಕ್ಕಂಥ ಟಾಪಿಕ್ ನೋಡ್ಕೊಂಡಿರ್ಲಿಲ್ಲ. ಇವತ್ತು ಬೆಳಗ್ಗೆ 9 ಗಂಟೆಗೆ ದಿಢೀರ್ ಅಂತ ನೆನಪಾಯ್ತು, ಇವತ್ತು ಹಿರೇಬನ್ನಿಮಠಿ ಪ್ರೌಢಶಾಲೆಗೆ ಹೋಗ್ಬೇಕು, ನಮ್ಮ ಗೆಳೆಯರು ಕರೆದಿದ್ದಾರೆ, ಮಾತಾಡ್ಲಿಕ್ಕೆ ಕೆಲವೊಂದು ಅಂಶಗಳನ್ನು, ವಿಷಯಗಳನ್ನು ಕೊಟ್ಟಿದ್ದಾರೆ, ನಾನು ಏನು ಹೋಗಿ ಮಾತಾಡ್ಬೇಕಲ್ಲ ಅಂತ. ಯಾಕೆ ನಮಗೆ ಇರ್ತಕ್ಕಂಥ ಸಬ್ಜೆಕ್ಟೇ ಬೇರೆ. ನಾನು ಅಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಫಿಲಾಸಫಿ, ಸೈಕಾಲಜಿ, ಟೆಕ್ನಾಲಜಿ ಅಂದ್ರೆ ಎಜುಕೇಶನ್ ಅಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು, ನಾನು ಎಜುಕೇಶನ್ ಉಪನ್ಯಾಸಕ್ಕಾಗಿರೋದ್ರಿಂದ ಅಲ್ಲಿ ಕೆಲವೊಂದು ವಿಷಯಗಳನ್ನು ನಮಗೆ ಬೋಧಿಸಿ ಅನುಭವ. ಈ ಮೌಲ್ಯ ಶಿಕ್ಷಣ ಅಂದ ತಕ್ಷಣ ನಾನು ಮತ್ತೆ ಹೊಸದಾಗಿ ಏನೋ ಓದ್ಕೋಬೇಕು, ವೃತ್ತಿ ಮಾರ್ಗದರ್ಶನ ಅಂದ್ರೆ ಮತ್ತೆ ಅದಕ್ಕೆ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕು, ಅಥವಾ ನಿಮಗೆ ಏನು
ನಿಮ್ಮ ಪರೀಕ್ಷಾ ತಯಾರಿ ಯಾವ ರೀತಿ ಆಗಿರ್ಬೇಕು ಅಂತಕ್ಕಂಥದ್ದನ್ನ ನಾನು ಸ್ವಲ್ಪ ಗ್ಲಾನ್ಸ್ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಇವತ್ತು ಬೆಳಗ್ಗೆ ಸುಮ್ಮನೆ ಹಾಗೆ ಒಂದು ಪೇಪರ್ ಪೆನ್ ತಗೊಂಡು ಒಂದು ಸಣ್ಣ ಕಾಪಿ ಚೀಟಿ ಅಲ್ಲ, ಅದು ಚೀಟಿ ಅಷ್ಟೇ. ಎಸ್, ಕಾಪಿ ಚೀಟಿಗೂ ವ್ಯತ್ಯಾಸ ಇದೆ. ಪರೀಕ್ಷೆ ಬರೀಬೇಕಾದಾಗ ಕೆಲ ಹುಡುಗರು, ನೀವಲ್ಲ ಕೆಲವೊಬ್ರು ಮಾಡ್ತಿರ್ತಾರೆ, ಅದು ಕಾಪಿ ಚೀಟಿ. ಎಸ್, ಚೀಟಿಯಲ್ಲಿ ಬರ್ಕೊಂಡಾಗ ನನಗೆ ತೋಚಿದಂತ ಕೆಲವೊಂದು ಅಂಶಗಳನ್ನ ನಾನು ಬರ್ಕೊಂಡು ಬಂದಿದ್ದೇನೆ. ನಿಮ್ಮ ಅನುಮತಿ ಇದ್ರೆ ಅವುಗಳೊಂದಿಗೆ ನಾನು ನನ್ನ ವಿಶೇಷ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೇನೆ. ಮೊದಲನೇದಾಗಿ ಇಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಮಾತಾಡ್ತೇನೆ, ಆಗ್ಬೋದಾ? ಯಾಕಂದ್ರೆ ಉಪನ್ಯಾಸ ಅಂತಂದ್ರೆ ಅದು ನನ್ನ ಪ್ರಕಾರ ಒನ್ ವೇ ಟೀಚಿಂಗ್ ಆಗಿರ್ಬಾರ್ದು. ಉಪನ್ಯಾಸ ಅಂತಂದ್ರೆ ಅದು ಟೂ ವೇ ಟೀಚಿಂಗ್ ಆಗಿರ್ಬೇಕು. ಟೂ ವೇ ಅಂತಂದ್ರೆ ದ್ವಿಮುಖ ಅಲ್ಲ. ನೋಡಿ, ಒಂದು ರೋಡ್ ಇರ್ತದೆ, ಅದು ಕೆಲವೊಮ್ಮೆ ಒನ್ ವೇ ಇರ್ತದೆ, ಹೋಗ್ಲಿಕ್ಕೆ ಅಷ್ಟೇ ಇರ್ತದೆ, ಬರ್ಲಿಕ್ಕೆ ಇರಂಗಿಲ್ಲ. ಅದಕ್ಕೆ ನಾವು ಒನ್ ವೇ ಅಂತ ಹೇಳ್ತಿರ್ತೀವಿ. ದ್ವಿಮುಖ ಅಂದ್ರೆ ನೀವು ಹೋಗ್ಲೂಬಹುದು ಬರ್ಲೂಬಹುದು. ಯಾಕಂದ್ರೆ ನಮಗೊಂದು ಪರಿಣಾಮಕಾರಿ ಸಂವಹನ ಆಗ್ಬೇಕಂದ್ರೆ, ಸಂವಹನ ಅಂತಂದ್ರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಬರೀ ನನ್ನ ಮಾತು ನಿಮಗೆ ಅಷ್ಟೇ ಇದ್ರೆ, ಕೇಳುವಿಕೆ ಅಷ್ಟೇ ಇದ್ರೆ ಅದನ್ನ ನಾವು ಉತ್ತಮ ಸಂವಹನ ಆಗ್ಲಿಕ್ಕೆ ಆಗುದಿಲ್ಲ. ಸಂವಹನ ಅಂತಂದ್ರೆ ನಾನು ಕರೆಕ್ಟ್ ಆಗಿ ಮಾತಾಡ್ಬೇಕು, ನೀವು ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು, ತಿರ್ಗಾ ನಾನು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡಬೇಕು. ಅದನ್ನ ನಾವೇನಂತ ಕರಿತೇವೆ? ಪರಿಣಾಮಕಾರಿ ಸಂವಹನ. ಅಂದ್ರೆ ಒಂದು ಭಾಷೆಯನ್ನ ನಾವು ಬಳಸ್ತಾ ಇದ್ದೇವೆ ಅಂತಂದ್ರೆ ಅಲ್ಲಿ ಉತ್ತಮ ಸಂವಹನ ಏರ್ಪಡ್ತಾ ಇರ್ತದೆ. ಹೀಗಾಗಿ ನಾನು ಕೇಳುವ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ, ಬಟ್ ಗಲಾಟೆ ಮಾಡೋಂಗಿಲ್ಲ. ಉತ್ತರ ಗೊತ್ತಿದ್ದವರು ಕೈ ಎತ್ತಬೇಕು, ನಾನು ಅವ್ರಿಗೆ ಉತ್ತರ ಹೇಳಿ ಒಂದು ಅವಕಾಶ ಮಾಡಿ ಕೊಡ್ತೀನಿ. ಓಕೆನಾ? ಸರಿನಾ? ಬೆಳಗ್ಗೆ ಟಿಫನ್ ಮಾಡಿ ಬಂದಿರಿ ಎಲ್ಲರೂ? ಜೋಶ್ ಇರ್ಬೇಕು ಸ್ವಲ್ಪ. ಓಕೆ, ಇತ್ತೀಚೆಗೆ ಈ ದಿನಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಅಥವಾ ನಮ್ಮ ಸೊಸೈಟಿ ಸಮಾಜದಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ, ಎಲ್ಲಾ ವಿದ್ಯಾರ್ಥಿಗಳಲ್ಲ, ಕೆಲ ವಿದ್ಯಾರ್ಥಿಗಳು ಅಥವಾ ಯುವಕರು ಅಂತ ಅನ್ಕೊಳ್ಳೋಣ, ಅವರ ದಾರಿ ತಪ್ತಾ ಇದ್ದಾರೆ. ಉದಾಹರಣೆಗೆ ಗುಟ್ಕಾ ತಿನ್ನೋದು, ಅಥವಾ ಆಲ್ಕೋಹಾಲ್ ಸರಿಯಾಗಿ ಕುಡಿಯೋದು, ಅಥವಾ ಜೂಜಾಡುವುದು, ಅಥವಾ ತಂದೆ ತಾಯಿ ಮಾತು ಕೇಳದೆ ಇರ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ಗುರುಗಳಿಗೆ ಗೌರವ ಕೊಡದೆ ಇರ್ತಕ್ಕಂಥದ್ದು, ಹಿರಿಯರಿಗೆ ಗೌರವ ಕೊಡದೆ ಇರ್ತಕ್ಕಂಥದ್ದು, ಇವನ್ನೆಲ್ಲ ನಾವು ನೋಡಿದ್ದೇವೆ. ಅಥವಾ ಇನ್ನೂ ಕೆಲವೊಂದು ಕ್ರಿಮಿನಲ್ ಚಟುವಟಿಕೆಗಳು, ಅಪರಾಧ ಚಟುವಟಿಕೆಗಳಲ್ಲಿ ಇತ್ತೀಚಿನ ಕೆಲ ಯುವ ಜನತೆ ಪಾಲ್ಗೊಂಡಿದ್ದಾರೆ. ನೀವೆಲ್ಲ ಪೇಪರ್ ಅಲ್ಲಿ ನೋಡಿರ್ಬೋದು ಅಥವಾ ಟಿವಿಯಲ್ಲಿ ನೋಡಿರ್ಬೋದು. ಯಾಕೆ ಸಮಾಜ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ? ಅದಕ್ಕೆ ಕಾರಣ ಏನು? ಎಸ್, ಮೊಬೈಲಿನ ಬಳಕೆ. ಇತ್ತೀಚೆಗೆ ಅತಿಯಾದ ಮೊಬೈಲ್ ಬಳಕೆಯಿಂದ ಏನಾಗಿದೆ ಅಂತಂದ್ರೆ ನಮ್ಮ ಸಮಾಜ ಸ್ವಲ್ಪ ದಿಕ್ಕು ತಪ್ತಾ ಇದೆ. ಅದಕ್ಕೆ ಕಾರಣ ಏನು? ಸಹವಾಸ ದೋಷ. ಎಸ್, ವೆರಿ ಗುಡ್, ಸಹವಾಸ ದೋಷ. ಯಾಕಂದ್ರೆ ನಾವು ಅದೇನು ಯಾರ ಜೊತೆಗೆ ನಮ್ಮ ಸಂಘ ಇರ್ತದೆಯೋ ಆ ತರದ ಗುಣಲಕ್ಷಣಗಳು ನಮ್ಮಲ್ಲೂ ಬಂದ್ಬಿಡ್ತವೆ. ಉತ್ತಮವಾದ ಜೊತೆಗಿದ್ದಾಗ ನಾವು ಕೂಡ ಉತ್ತಮರಾಗ್ತೇವೆ, ಅಥವಾ ಕೆಟ್ಟವರ ಜೊತೆಗೆ ನಾವು ಸೇರ್ಬಿಟ್ವಿ ಅಂತಂದ್ರೆ ನಾವು ಕೂಡ ಕೆಟ್ಟವರಾಗ್ತೇವೆ. ಇದಕ್ಕೆಲ್ಲ ಕಾರಣ ಏನು? ಏನು ಕೊರತೆ ಇದೆ? ಓಕೆ, ಸಮಾಜದಲ್ಲಿ ಕೆಲ ಯುವಕರು ಸ್ವಲ್ಪ ದಾರಿ ತಪ್ಪಿದಕ್ಕೆ ಕಾರಣ ಏನು? ಅಥವಾ ವಿದ್ಯಾರ್ಥಿಗಳು ಸರಿಯಾಗಿ ಮಾತು ಕೇಳ್ತಲ್ಲ, ಅದಕ್ಕೆ ಕಾರಣ ಏನು? ಓಕೆ, ಅನಕ್ಷರತೆ, ಅದು ಆಯ್ತು. ಓಕೆ, ಮತ್ತೆ ನಿಮ್ಮ ಓಕೆ ಅವರ ಮನೆಯಲ್ಲಿನ ಸಂಸ್ಕೃತಿ. ಜಸ್ಟ್ ವೆರಿ ಗುಡ್, ಕಲ್ಚರ್. ಯಾಕಂದ್ರೆ ನಾವು ನಮ್ಮ ಮನೆ ಹಿರಿಯಕರ ಚಾಳೆ ಮನೆ ಒಂದಿಗೆಲ್ಲ ಅಂತ ಹೇಳಿ ಕನ್ನಡ ಗಾದೆ ಇದೆ. ನಮ್ಮ ಮನೆಯಲ್ಲಿ ನಾವು ದೊಡ್ಡವರು ಹೇಗಿರ್ತೇವೆ ಹಾಗೆ. ಯಾಕಂದ್ರೆ ವಿದ್ಯಾರ್ಥಿಗಳ ಬಹುಪಾಲು ಕಲಿಕೆ ಅನುಕರಣೆ ಮುಖಾಂತರ ಆಗ್ತಾ ಇರ್ತದೆ. ಅವ ಹೆಂಗ್ ಮಾಡ್ತಾನ, ಅವ ಜೋರ್ ಬೈಕ್ ಕೊಡಿಸಿದ್ರೆ ನಾನು ಕೂಡ ಜೋರ್ ಬೈಕ್ ಕೊಡಿಸ್ಬೇಕು. ಎಸ್, ಈ ತರದ ಕೆಲವೊಂದು ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರ್ತವೆ. ಓಕೆ, ಇದಕ್ಕೆಲ್ಲದಕ್ಕೂ ಮುಖ್ಯವಾದಂತ ಕಾರಣ ಏನು? ನಿಮಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ. ನೀವೆಲ್ಲ 1ನೇ ಕ್ಲಾಸ್, ಅದಕ್ಕಿಂತ ಮುಂಚೆ LKG UKG ಓದಿ 1ನೇ ಕ್ಲಾಸಿಂದ ಈಗ 8, 9, 10ನೇ ಕ್ಲಾಸಿಂದ ತನಕ ಇದ್ದೀರಿ. ನಿಮಗೆ ಒಳ್ಳೆ ಶಿಕ್ಷಣ ಸಿಕ್ಕಿದೆ. ಆ ಶಿಕ್ಷಣದ ಜೊತೆಗೆ ಇಲ್ಲಿ ನಿಮಗೆ ನೀನಷ್ಟೇ ಅಲ್ಲ, ನಾನು ಓವರಾಲ್ ಆಗಿ ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಇನ್ನೂ ಎದರ ಕೊರತೆ ಇದೆ ಅಂತಂದ್ರೆ ಮೌಲ್ಯದ ಕೊರತೆ ಇದೆ. ಅದನ್ನೇ ಮೌಲ್ಯ ಶಿಕ್ಷಣ ಅಂತೇಳಿ ನಿಮ್ಮ ಕೊಟ್ರೇಶ್ವರ್ ನನಗೆ ಒಂದು ಟಾಪಿಕ್ ಕೊಟ್ಟರು. ಮೌಲ್ಯದ ಕೊರತೆ ಇದೆ. ನಿಮಗೆ ಅಂಕಗಳು ತುಂಬಾ ಚೆನ್ನಾಗಿ ಬರ್ತವೆ. ಕನ್ನಡದಲ್ಲಿ ಸುಮಾರು 90 ಅಂಕ ತೆಗೆದುಕೊಳ್ತೀರಿ, ಇಂಗ್ಲಿಷ್ ಅಲ್ಲಿ 80, 90 ತೆಗೆದುಕೊಳ್ತೀರಿ, ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ತಗೊಳ್ತೀರಿ, ಸೋಷಿಯಲ್ ಔಟ್ ಆಫ್ ಔಟ್ ತಗೊಳ್ತೀರಿ, ಎಲ್ಲ ಸಬ್ಜೆಕ್ಟ್ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ತವೆ. ಆದರೆ ಕೆಲವು ವಿದ್ಯಾರ್ಥಿಗಳು ಇವನ್ ರ್ಯಾಂಕ್ ಬಂದಿರ್ತಕ್ಕಂಥ, ಡಿಸ್ಟಿಂಕ್ಷನ್ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿರುವುದಿಲ್ಲ. ಅದಕ್ಕೆ ಸಮಸ್ಯೆ, ಅದಕ್ಕೆ ಕಾರಣ ಏನು ಗೊತ್ತಾ? ಮೌಲ್ಯಗಳ ಕೊರತೆ. ಇತ್ತೀಚೆಗೆ ನೀವೇ ಹೇಳಿದ ಹಾಗೆ ಮೊಬೈಲ್ ಅದು ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ, ಅಥವಾ ನಮ್ಮ ಕಲ್ಚರ್ ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ.
ಜೊತೆಗೆ ನಮ್ಮ ಸಹವಾಸ ದೋಷ ಹೇಳಿದ್ರಿ, ಎಸ್ ಅದು ಕೂಡ ಕರೆಕ್ಟ್, ಅದು ನಮ್ಮನ್ನ ದಾರಿ ತೋರಿಸ್ತಾ ಇದೆ. ಹೀಗಾಗಿ ಮೌಲ್ಯಗಳ ರಹಿತ, ಮೌಲ್ಯ ಇಲ್ಲದೆ ಇದ್ದಾಗ ನಮ್ಮ ಜೀವನ ಹೇಗಿರ್ತದೆ, ಮೌಲ್ಯಗಳ ಜೊತೆಗೆ ನಮ್ಮ ಜೀವನ ಹೇಗಿರ್ತದೆ ಅದನ್ನ ಒಂದು ನಿಮಗೆ ಒಂದು 15-20 ನಿಮಿಷ ಹೇಳ್ತೇನೆ. ಹಾಗಾದ್ರೆ ಮೌಲ್ಯಗಳು ಎಂದರೇನು? ಸೇರಿಬಿಡಿ ಯಾರಾದ್ರು. ಮೌಲ್ಯ ಎಂದರೇನು ನಿಮಗೆ ಗೊತ್ತಿದ್ದು ಹೇಳಿ, ನಿಮಗೆ ಏನ್ ಗೊತ್ತಿದೆ ಅದನ್ನ ಹೇಳಿ, ಅಥವಾ ನೋಡೋಣ ನಿಮ್ಮ ಆಲೋಚನೆಗೆ ಮೌಲ್ಯ ಎಂದರೇನು, ಎಥಿಕ್ಸ್ ಅಥವಾ ವ್ಯಾಲ್ಯೂಸ್, ಆದರ್ಶಗಳು ಅಂತ ಕರೀತೀವ. ಏನು ಮೌಲ್ಯ ಅಂದ್ರೆ ಏನು? ಯಾವುದು ಒಳ್ಳೆಯದು ಅದೇ ಮೌಲ್ಯ ಅಲ್ವಾ? ಯಾವುದು ಒಳ್ಳೆಯದು ಅದೇ ಮೌಲ್ಯ. ಯಾವುದು ನಮಗೆ ಹಿತವನ್ನು ಕೊಡುತ್ತದೆಯೋ ಅದನ್ನು ನಾವು ಮೌಲ್ಯ ಎಂದು ಕರೀತೀವಿ ಅಲ್ಲ. ನಮಗೆ ಹಿತವನ್ನು ಕೊಡ್ತಕ್ಕಂಥ ಅಂಶ ಯಾವುದಾದ್ರೂ ಇದ್ರೆ ಅದು ಮೌಲ್ಯ. ಹಾಗಂತೇಳಿ ನಮಗೆ ಸಾಕಷ್ಟು ಅಂಶಗಳು ಹಿತ ಕೊಡ್ತವೆ. ಕೆಲವೊಬ್ಬರಿಗೆ ತಂಬಾಕು ಹಾಕೋದು ಹಿತ ಕೊಡುತ್ತೆ, ಅದನ್ನ ನಾವು ತಂಬಾಕು ಹಾಕೋದನ್ನ ಮೌಲ್ಯ ಅಂತ ಕರೀತೇವೆ ಅಲ್ಲ. ಹಾಗಾದ್ರೆ ಎಲ್ಲಾ ಹಿತವನ್ನು ಕೊಡ್ತಕ್ಕಂಥ ಅಂಶಗಳು ಮೌಲ್ಯ ಅಲ್ಲ. ಮೌಲ್ಯಗಳು ಅಂತಂದ್ರೆ ಜೀವನದ ಆದರ್ಶಗಳನ್ನು ನಾವೆಲ್ಲ ಮೌಲ್ಯಗಳು ಅಂತ ಕರೀತೇವೆ. ಏನು? ಜೀವನದ ಆದರ್ಶ. ನಿಮ್ಮ ಸೋಷಿಯಲ್ ಆಪ್ ಅಲ್ಲಿ ನಾನು ಸಾಕಷ್ಟು ನಮ್ಮ ದೇಶದ ಹಾಗೂ ಜಗತ್ತಿನ ಮಹನೀಯರ ಫೋಟೋಗಳನ್ನು ನೋಡಿದೆ. ಸ್ವಾಮಿ ವಿವೇಕಾನಂದ ಫೋಟೋ ಹಾಕಿದ್ದೀರಿ, ಮಹಾತ್ಮ ಗಾಂಧೀಜಿಯವರ ಫೋಟೋ ಹಾಕಿದ್ದೀರಿ, ಅಂಬೇಡ್ಕರ್ ಅವರ ಫೋಟೋ ಹಾಕಿದ್ದೀರಿ. ಅಲ್ಲಿ ಗಣಿತದ ಲ್ಯಾಬ್ ಅಲ್ಲಿದ್ರು ನನಗೆ ನೋಡಿ ಆಶ್ಚರ್ಯ ಆಯಿತು. ಎಷ್ಟೆಲ್ಲ ಗಣಿತದ ತಜ್ಞರಿದ್ದಾರೋ ಅವ್ರು ಎಲ್ಲರದ್ದು ಫೋಟೋವನ್ನು ಹಾಕಿದ್ದೀರಿ. ಅವರನ್ನೆಲ್ಲ ನಾವು ಇವತ್ತು ನೆನೆಸ್ತಾ ಇದ್ದೇವೆ ಅಂತಂದ್ರೆ ಅವರು ನಮಗೆ ಕೊಟ್ಟಂತ ಕೊಡುಗೆ ಅಥವಾ ಅವರು ಜೀವಿಸಿದಂತ ಒಂದು ಜೀವನ ಏನಿದೆಯಲ್ಲ, ಮೌಲ್ಯಯುತವಾಗಿರತಕ್ಕಂಥ ಜೀವನ, ಅದಕ್ಕೆ ನಾವು ಮೌಲ್ಯ ಅಂತ ಹೇಳ್ತೇವೆ. ಅಂದ್ರೆ ವ್ಯಕ್ತಿ ಅವರು ಸತ್ತೋಗ್ತಾರೆ, ಬಟ್ ಆತನಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳು ಸತ್ತು ಹೋಗುದಿಲ್ಲ. ಇವತ್ತು ಗಾಂಧೀಜಿ ನಮ್ಮೊಂದಿಗೆ ಇಲ್ಲ ಅಲ್ವಾ, ಬಟ್ ಗಾಂಧೀಜಿಯ ಮೌಲ್ಯಗಳು, ಗಾಂಧೀಜಿಯ ಆದರ್ಶಗಳು ಏನಾಗಿದ್ದಾವೆ ನಮ್ಮ ಜೊತೆಗೆ ಇದಾವೆ. ಹೀಗಾಗಿ ನಾವು ಇವತ್ತು ಗಾಂಧೀಜಿಯನ್ನ ನೆನಪಿಸ್ಕೊಳ್ತೇವೆ. ಮತ್ತೆ ನಿಮ್ಮ ರಾಮಾನುಜಂ, ಯಾರು ರಾಮಾನುಜಂ? ಯಾರು? ಫಸ್ಟ್ ಯಾರು ಹೇಳಿದ್ರಿ? ಎಸ್ ಬಾಯ್, ಒಳಗೊಂದು ಗಿಫ್ಟ್ ಈಗ ಅಥವಾ ಪ್ರೈಸ್. ರಾಮಾನುಜಂ ಜನ್ಮ ದಿನಾಚರಣೆಯನ್ನು ತಾವೆಲ್ಲ ಏನಂತೇಳಿ ಆಚರಣೆ ಮಾಡ್ತಾರೆ? ಗಣಿತ ದಿನಾಚರಣೆ. ಬಟ್ ಎಲ್ಲರಿಗೂ ಪ್ರೈಸ್ ಕೊಡಕ್ಕಾಗಲ್ಲ ಈಗ. ಎಸ್, ನೀವು ಅದನ್ನ ಗಣಿತ ದಿನ ಎಂದು ಆಚರಣೆ ಮಾಡ್ತೀರಿ. ನೋಡಿ, ಗಣಿತಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಅಥವಾ ಅವರ ಮೌಲ್ಯಗಳು ಇವತ್ತು ನಮ್ಮೊಂದಿಗೆ ಇದಾವೆ ಅಂತಂದ್ರೆ, ಅವರ ಆದರ್ಶ ಜೀವನ ನಮ್ಮ ಎದುರಿಗಿದೆ ಅಂತಂದ್ರೆ, ಅವರು ಹೇಗೆ ಬದುಕಿದ್ದರು, ಅವರ ತಂದೆ ತಾಯಿ ಜೊತೆಗೆ, ಅವ್ರ ಗುರುಗಳ ಜೊತೆಗೆ, ಅವ್ರ ಗೆಳೆಯರ ಜೊತೆಗೆ, ಇವತ್ತು ನಾವು ಅವರನ್ನ ನೆನಪಿಸ್ಕೊಳ್ತಾ ಇದ್ದೇವೆ. ಇವತ್ತು ರಾಮಾನುಜಾಚಾರ್ಯರು ಇಲ್ಲ, ಬಟ್ ಅವರು ಕೊಟ್ಟಂತ ಕೊಡುಗೆ ನಮ್ಮ ಜೊತೆಗೆ ಇದಾವೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಮೌಲ್ಯ ಜೀವನ, ಮೌಲ್ಯ ಶಿಕ್ಷಣ ಅಂತ ಕರಿತೀವಿ. ಹೀಗೆ ಮೌಲ್ಯಗಳು ಅಂತಂದ್ರೆ ವಿದ್ಯಾರ್ಥಿಗಳು, ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ನೀವು ಅನುಸರಿಸಬೇಕಾದಂತ ಕೆಲವೊಂದು ಆದರ್ಶ ಅಂಶಗಳೇ ಮೌಲ್ಯಗಳು. ಪ್ರತಿಯೊಂದು ಗಳಿಗೆ ಕೂಡ ನಿಮ್ಮ ಜೀವನ ಮೌಲ್ಯಯುತವಾಗಿರ್ತಕ್ಕಂಥ ಜೀವನನೇ. ಬೆಳಗ್ಗೆ ಎದ್ದೇಳ್ತೀರಿ, ಎದ್ದು ನಿಮ್ಮ ದಿನಚರಿಯನ್ನು ಮುಗಿಸ್ಕೊಳ್ತೀರಿ, ಶಾಲಾ ಕಾಲೇಜಿಗೆ ಬರ್ತೀರಿ, ತಿರ್ಗಾ ಮತ್ತೆ ನೀವು ನಿಮ್ಮ ಮನೆಗಳಿಗೆ ಹೋಗ್ತೀರಿ. ಹೀಗೆ ದಿನದ 12-15 ತಾಸು ಏನು ನೀವು ಕೆಲಸದಲ್ಲಿ ನಿರತರಾಗಿರ್ತೀರಲ್ಲ, ಅಲ್ಲಿ ನೀವು ಶಿಸ್ತುಬದ್ಧವಾಗಿದ್ದು ಬಿಟ್ರೆ ಸಾಕು, ಅದೇ ಮೌಲ್ಯಯುತವಾಗಿರ್ತಕ್ಕಂಥ ಜೀವನ. ಬಟ್ ಇಲ್ಲಿ ಮೌಲ್ಯಕ್ಕೆ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗುದಿಲ್ಲ. ಯಾವುದು ಅತಿ ಹೆಚ್ಚು ಬೆಲೆ ಬಾಳುತ್ತದೆಯೋ ಅದನ್ನ ನಾವು ಮೌಲ್ಯ ಅಂತ ಕರಿತೀವಿ. ಬಟ್ ಒಂದು ವಸ್ತುವಿಗೆ ಬೆಲೆ ಕಟ್ಟಬಹುದು, ಒಂದು ಮೊಬೈಲ್ಗೆ ಬೆಲೆ ಕಟ್ಟಬಹುದು, ಒಂದು ಪೆನ್ನಿಗೆ ಬೆಲೆ ಕಟ್ಟಬಹುದು, ಅಥವಾ ಯಾವುದೋ ಒಂದು ಲೈಟ್ ಫ್ಯಾನಿಗೆ ಬೆಲೆ ಕಟ್ಟಬಹುದು. ಮೌಲ್ಯಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ. ಅಂದ್ರೆ ಅತಿ ಹೆಚ್ಚು ಬೆಲೆ ಉಳ್ಳದ್ದು ಯಾವುದು? ಮೌಲ್ಯ ಅಂತಕ್ಕಂಥದ್ದು. ಆ ಮೌಲ್ಯ ಈಗ ಏನಾಗಬೇಕಾಗಿದೆ? ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಅದು ಹಾಸುಹೊಕ್ಕಾಗಬೇಕಾಗಿದೆ. ಹಾಗಾದ್ರೆ ಮೌಲ್ಯಗಳನ್ನ ನಾವು ಎಲ್ಲಿಂದ ಕಲಿತೇವೆ? ಯಾವ ಮೂಲಗಳಿಂದ ನಾವು ಮೌಲ್ಯಗಳನ್ನು ಕಲಿತೇವೆ? ಎಸ್, ಮತ್ತೊಂದು ಪ್ರೈಸ್ ರೆಡಿ ಇದೆ ನಿಮಗೋಸ್ಕರ. ಎಸ್, ವೆರಿ ಗುಡ್. ತಂದೆ ತಾಯಿಯಿಂದ ಕಲಿತೇವೆ ನಾವು. ಎಸ್ ಬಾ, ಎಸ್, ತಂದೆ ತಾಯಿಯಿಂದ ನಾವು ಮೌಲ್ಯಗಳನ್ನ ಕಲಿತೇವೆ. ಫಸ್ಟ್ ಯಾರು ಹೇಳಿ? ಪಕ್ಕನ? ಎಸ್ ಬಾ. ಶಿಕ್ಷಕರಿಂದ ನಾವು ಮೌಲ್ಯಗಳನ್ನು ಕಲಿತೇವೆ, ತಂದೆ ತಾಯಿ ಅವರಿಂದ ನಾವು ಮೌಲ್ಯಗಳನ್ನು ಕಲಿತೇವೆ. ಕ್ಲಾಸ್ ಆಗ್ತದೆ ಅಲ್ಲ? ಶಿಕ್ಷಕರಿಂದ, ತಂದೆ ತಾಯಿನ ಮೌಲ್ಯಗಳನ್ನು ಕಲಿತೇವೆ, ಮತ್ತೆ ಇದರಿಂದ ಮೌಲ್ಯಗಳನ್ನು ಕಲಿತೇವೆ. ಎಸ್, ವೆರಿ ಗುಡ್. ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆ ಪುಸ್ತಕಗಳನ್ನ ಓದುವುದರಿಂದ ಮೌಲ್ಯಗಳನ್ನು ಕಲಿತಾ ಹೋಗ್ತೇವೆ. ಮತ್ತೆ ಅಷ್ಟೇ. ಮತ್ತೆ ಮೌಲ್ಯಗಳು ಎಲ್ಲಿಂದ ಬರ್ತವೆ ನಮಗೆ? ಸ್ನೇಹಿತರಿಂದ. ಒಳ್ಳೆಯ ಸ್ನೇಹಿತರಿಂದ ನಮಗೆ. ಬಾ, ನೀನ್ ಯಾಕೆ ಫಸ್ಟ್ ಹೇಳಿದ್ರು? ಫಸ್ಟ್ ಹೇಳಿದ್ರೆ ಅವಕಾಶ.
ಓಕೆ, ನಾವು ನಮ್ಮ ಉತ್ತಮ ಗೆಳೆಯರಿಂದ ಮತ್ತೆ ನಾವು ಮೌಲ್ಯಗಳನ್ನು ಕಲಿತಾ ಹೋಗ್ತೇವೆ. ಉತ್ತಮ ಗೆಳೆಯರಾಗಬೇಕು, ನಾವು ಇನ್ನೊಬ್ಬರಿಗೆ ಏನ್ ಕಲಿಸ್ಬೇಕಾಗಿದೆ, ಮೌಲ್ಯಗಳನ್ನು ಒಳ್ಳೆಯದನ್ನ ಹೇಳ್ಕೊಡ್ಬೇಕು. ಬಾಗ್ಲೆ ಅದೇ ಓದ್ತೀಯ, ಎಕ್ಸಾಮ್ ಇನ್ನೂ ಒಂದು ವಾರ ಇದೆ, ಹಡಗಲಿ ಚೆನ್ನಾಗಿ KGF ಸಿನಿಮಾ ಬಂದಿದೆ, ಹೋಗಿ ಬರೋಣ. KGF ಸಿನಿಮಾ ನಿಮ್ಗೆ ಸಿಗುತ್ತೆ, ಅದು ಇನ್ನೂ 10 ವರ್ಷ ಬಿಟ್ಟರೆ ಟಿವಿ ಬರ್ತೈತಿ ನೋಡ್ತೀರಿ. ಬಟ್ ಎಕ್ಸಾಮ್ ಇನ್ನು 10 ವರ್ಷ ಬಿಟ್ಟರೆ ನೀವು ಒಳಗಡೆ ಕರ್ಕೊಳ್ಳ. ಹೀಗಾಗಿ ಉತ್ತಮ ಗೆಳೆಯರು ಕೂಡ ನಮಗೆ ಮೌಲ್ಯಗಳನ್ನು ಹೇಳ್ಕೊಡ್ತಾರೆ, ಶಿಕ್ಷಕರು ನಮಗೆ ಮೌಲ್ಯಗಳನ್ನು ಹೇಳ್ಕೊಡ್ತಾರೆ, ತಂದೆ ತಾಯಿಗಳು ನಮಗೆ ಮೌಲ್ಯಗಳನ್ನು ಹೇಳ್ಕೊಡ್ತಾರೆ, ಉತ್ತಮ ಪುಸ್ತಕ ಕೂಡ ನಮಗೆ ಮೌಲ್ಯಗಳನ್ನು ಹೇಳ್ಕೊಡುತ್ತೆ. ಮತ್ತೆ ಒಳ್ಳೆ ಸ್ಪೀಚ್, ಎಸ್ ಒಳ್ಳೆ ಸ್ಪೀಚ್. ಈಗ ನೀವು ಬಂದಿದ್ದೀರಿ ಸರ್, ಏನೋ ಒಂದು ಮೌಲ್ಯಗಳನ್ನು ಹೀಗಾಗಿ ನಾವು ಮೌಲ್ಯಗಳನ್ನ ಕಲಿಯಬೇಕು, ಉತ್ತಮ ಸ್ಪೀಚ್ ಇಂದ ಕೊಡೋದು. ಎಸ್, ಋಗ್ವೇದದಲ್ಲಿ ಒಂದು ಮಾತಿದೆ, ಋಗ್ವೇದ ಅಂತ ಗೊತ್ತಲ್ಲ ನಿಮಗೆ, ವೇದಗಳು. ಓಕೆ, ಈಗ ಹಿಂದೆ ಸ್ವಲ್ಪ ಈಗ ಆ ಕಡೆ ಲಾಸ್ಟ್ ಒಂದು 2-3 ಸಾಲಿನ ವಿದ್ಯಾರ್ಥಿಗಳು ಹೇಳ್ಬೇಕು ನನಗೆ, ವೇದಗಳ ಸಂಖ್ಯೆ ಎಷ್ಟು ಅಥವಾ ಎಷ್ಟು ವೇದಗಳಿದ್ದಾವೆ? ಎಸ್, ಈ ಕಡೆ ಉತ್ತರ 4 ವೇದಗಳು. ಆ ವೇದಗಳು ಕರೆಕ್ಟ್ ಹೇಳಿದ್ರೆ ಮತ್ತೊಂದು ಅವ್ರಿಗೆ ಒಂದು ಪ್ರೈಸ್ ಇದೆ. ಋಗ್ವೇದ, ಸಾಮವೇದ. ಎಸ್, ವೆರಿ ಗುಡ್. ವೇದಗಳಲ್ಲಿ ಒಟ್ಟು 4 ವೇದಗಳು. ಯಾಕೆ ಇದ್ದಕ್ಕಿದ್ದಂಗೆ ಮೌಲ್ಯ ಶಿಕ್ಷಣದಲ್ಲಿ ವೇದ ಬಂತು ಅಂತಂದ್ರೆ, ಋಗ್ವೇದದಲ್ಲಿ ಒಂದು ಮಾತಿದೆ, ಉತ್ತಮ ವಿಚಾರಧಾರೆಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ. ಇದರರ್ಥ ಏನು? ಉತ್ತಮ ವಿಚಾರಧಾರೆಗಳು ನಮಗೆ ಎಲ್ಲ ಕಡೆಯಿಂದಲೂ ಹರಿದು ಬರಲಿ. ಬರೀ ಪುಸ್ತಕದಿಂದ ಅಷ್ಟೇ ಅಲ್ಲ, ಬರೀ ಶಿಕ್ಷಕರಿಂದ ಅಷ್ಟೇ ಅಲ್ಲ, ಬರೀ ಗೆಳೆಯರಿಂದ ಅಷ್ಟೇ ಅಲ್ಲ, ಎಲ್ಲ ಕಡೆಯಿಂದ. ಯಾಕಂದ್ರೆ ನಾವು ಲ್ಯಾಂಗ್ವೇಜ್ ಸ್ಕಿಲ್ಗಳನ್ನ ಬಳಸ್ತೇವೆ. ಒಂದು ಭಾಷೆಯನ್ನು ಕಲಿಬೇಕಾದಾಗ 4 ಭಾಷಾ ಕೌಶಲ್ಯಗಳನ್ನ ಬಳಸ್ತೇವೆ: ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಇವುಗಳಿಗೆ ನಾವು ಏನಂತ ಕರಿತೀವಿ? ಭಾಷಾ ಕೌಶಲ್ಯಗಳು ಅಂತ ಕರಿತೀವಿ. ಹಾಗಾದ್ರೆ ನಾವು ಕೇಳುವುದರಿಂದ, ನಾವು ನೋಡುವುದರಿಂದ, ನಾವು ಓದುವುದರಿಂದ, ನಾವು ಬರೆಯುವುದರಿಂದ ಸಾಕಷ್ಟು ಅಂಶಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಅದನ್ನೇ ಋಗ್ವೇದ ಏನ್ ಹೇಳುತ್ತೆ, ನಮಗೆ ಸಣ್ಣವರು ಕೂಡ ಮೌಲ್ಯಗಳನ್ನ ಹೇಳ್ಕೊಡ್ಬಹುದು. ಎಸ್, ಬರೀ ದೊಡ್ಡವರು ಮಾತ್ರ ಸಣ್ಣವರಿಗೆ ಮೌಲ್ಯಗಳನ್ನು ಹೇಳ್ಕೊಡ್ಬೇಕಾ? ಹಾಗೇನು ರೂಲ್ ಇಲ್ಲ. ಸಣ್ಣವರು ಕೂಡ ನಮಗೆ ಮೌಲ್ಯಗಳನ್ನ ಹೇಳ್ಕೊಡ್ಬೋದು. ಬೇಕಾದ್ರೆ ಒಂದು ಪ್ರಯೋಗ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಒಂದು 5 ವರ್ಷದ ಮಗು ಇತ್ತು ಅಂತಂದ್ರೆ, ಒಂದು 10 ರೂಪಾಯಿ ಒಂದು ಕ್ಯಾಡ್ಬರಿ ಚಾಕ್ಲೇಟ್ ತಗೊಂಡು ಹೋಗಿ ಆ ಮಗುವಿನ ಕೈಗೆ ಕೊಡ್ರಿ. ಇಡೀ ಚಾಕ್ಲೇಟ್ ಅನ್ನ ಆ ಮಗು ತಿನ್ನೋದಿಲ್ಲ, ಬದಲಿಗೆ ಏನ್ ಮಾಡುತ್ತೆ, ಅರ್ಧ ಕಟ್ ಮಾಡಿ ಮೊದಲು ನಿಮಗೆ ಕೊಡುತ್ತೆ, ಆಮೇಲೆ ತಾನು ತಿನ್ನುತ್ತದೆ. ಎಸ್, ಇದರ ಹಿಂದೆ ಇರ್ತಕ್ಕಂಥ ಮೌಲ್ಯ ಯಾವುದು? ಹಂಚಿ ತಿನ್ನುವ, ಶೇರಿಂಗ್ ಈಸ್ ಕೇರಿಂಗ್. ನಿಮಗೆಲ್ಲ ಕನ್ನಡ, ಹಿಂದಿ, ಇಂಗ್ಲಿಷ್ ಪಾಠಗಳಲ್ಲಿ ಬಂದಿದೆ ನೋಡಿ, ಶೇರಿಂಗ್ ಈಸ್ ಕೇರಿಂಗ್. ನಾವು ನಮ್ಮ ವಿಚಾರಧಾರೆಗಳನ್ನಾಗಲಿ, ನಮ್ಮ ವಸ್ತುಗಳನ್ನಾಗಲಿ ಇನ್ನೊಬ್ಬರ ಜೊತೆಗೆ ನಾವು ಶೇರ್ ಮಾಡೋದಿದೆಯಲ್ಲ, ಅದನ್ನ ನಾವೇನಂತ ಕರಿತೀವಿ? ಕೇರ್ ಮಾಡುವುದು, ಶೇರಿಂಗ್ ಈಸ್ ಕೇರಿಂಗ್. ಹೀಗಾಗಿ ಮಕ್ಕಳು ಕೂಡ ಕೆಲವೊಮ್ಮೆ ನಮಗೆ ಟೀಚರ್ ಆಗ್ಬಿಡುತ್ತೆ. ಅದಕ್ಕೆ ಬಸವಣ್ಣನವರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಅರಿವೇ ನಮಗೆ ಗುರು ಆಗಬೇಕು, ನಮ್ಮ ಅರಿವು ನಮಗೆ ಗುರು. ಎಸ್, ಬಸವಣ್ಣನವರ ಹೆಸರು ಕೇಳಿದಿರಲ್ಲ? 12ನೇ ಶತಮಾನದಲ್ಲಿದ್ದಂತ ನಮ್ಮ ಕನ್ನಡ ನಾಡಿನ ಮಹಾನ್ ದಾರ್ಶನಿಕ ಶಿವಶರಣ ಬಸವಣ್ಣನವರು. ಎಸ್, ನೋಡಿ, ನಮ್ಮ ಅರಿವು ಕೂಡ ನಮಗೆ ಗುರುವಾಗುತ್ತದೆ. ಬರೀ ಟೀಚರ್ ಅಷ್ಟೇ ಅಲ್ಲ, ಬರೀ ಶಿಕ್ಷಕರಷ್ಟೇ ಅಲ್ಲ, ಬರೀ ಗೆಳೆಯರಲ್ಲ, ನಮ್ಮಿಂದ ನಾವು ಕಲಿಯೋದು. ಅಂದ್ರೆ ನಮಗೆ ನಾವೇ ಗೈಡ್ ಆಗೋದು. ಈಗ ಅರಿವೇ ಮಹಾಗುರು ಅಂತಂದ್ರೆ ನಮಗೆ ನಾವೇ ಗೈಡ್ ಆಗೋದು. ಈಗ ಇನ್ನೊಬ್ರು, ಓಕೆ, ನಿಮ್ಮ ಟೀಚರ್ ನಿಮಗೆ ಎಲ್ಲಿ ತನಕ ಹೇಳ್ಕೊಡ್ತಾರೆ? ನಿಮ್ದು 10th ಮುಗಿದ ತನಕ ಹೇಳ್ಕೊಡ್ತಾರೆ. ನೀವು ಊರಾಗ ಎಲ್ಲಾದ್ರೂ ಕಂಡಾಗ ಮಾತಾಡ್ತಾರೆ. ನೀವು PUC ಹೋಗ್ಬೇಕಾದ್ರೆ ಡೈಲಿ ಇದೇ ಗಂಟೆ ಶಾಲೆಗೆ ಬರಬೇಕಾಗುತ್ತಾ? ಆಗುದಿಲ್ಲ. 10th ಮುಗಿದ ತನಕ ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಮರ ಹಚ್ಚೋದನ್ನ ಹೇಳ್ಕೊಡ್ತಾರೆ. ಆಮೇಲೆ ನೀವೇ ಹತ್ತಬೇಕು ಮರ. ಅಥವಾ ತೆಂಗಿನಕಾಯಿ ಸಿಗುವ ತನಕ ಗುರುಗಳು ನಿಮ್ಮ ಜೊತೆಗೆ ಇರುವುದಿಲ್ಲ, ನಿಮ್ಮ ತಂದೆ ತಾಯಿಗೂ ಇರುವುದಿಲ್ಲ. ಹಾಗಾದ್ರೆ ನಿಮ್ಮ ಜೊತೆಗೆ ಯಾರಿರ್ತಾರೆ? ನಿಮ್ಮ ಜೊತೆಗೆ ನೀವೇ ಇರುತ್ತೀರಿ. ಅದನ್ನೇ ಬಸವಣ್ಣನವರು ಹೇಳಿದ್ರು, ಅರಿವೇ ಮಹಾ ಗುರು ಅಂತಂದೆ. ಹೀಗಾಗಿ ಸಾಕಷ್ಟು ಮೌಲ್ಯಗಳನ್ನ ನಮಗೆ ಕಲಿಯಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಯಾವ್ಯಾವ ಸರ್ ಮೌಲ್ಯಗಳು? ಅದರಲ್ಲಿ ಏನಾದ್ರೂ ಪ್ರಕಾರಗಳನ್ನು ಮಾಡಿದಾರ? ಎಸ್, ಮೌಲ್ಯಗಳಲ್ಲಿ ಸಾಕಷ್ಟು ಪ್ರಕಾರಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲಾಗಿ ವೈಯಕ್ತಿಕ ಮೌಲ್ಯಗಳು ಅಂತ ಹೇಳಿದ್ದಾರೆ. ಇಂಡಿವಿಜುವಲ್ ವ್ಯಾಲ್ಯೂಸ್. ಮೌಲ್ಯಗಳು ಇಂಗ್ಲಿಷ್ ಅಲ್ಲಿ ಕರೀತೀವಿ ವ್ಯಾಲ್ಯೂಸ್. ವೈಯಕ್ತಿಕ ಅಂದ್ರೆ ಇಂಡಿವಿಜುವಲ್. ವೈಯಕ್ತಿಕ ಮೌಲ್ಯಗಳು ಯಾವ್ಯಾವ? ಓಕೆ, ವೈಯಕ್ತಿಕ ಮೌಲ್ಯಗಳಲ್ಲಿ ಗೌರವ, ಜವಾಬ್ದಾರಿ, ಸಮಾನತೆ, ಮುಕ್ತ ಮನಸ್ಸು, ಧೈರ್ಯ, ಪರಿಶ್ರಮ, ಕೃತಜ್ಞತೆ, ಸೃಜನಶೀಲತೆ, ಇವೆಲ್ಲ ಮೌಲ್ಯಗಳು. ನೋಡ್ರಿ,
ಇನ್ನೊಬ್ಬರಿಗೆ ಗೌರವ ಕೊಡುವುದು. ನೀವು ನಾನು ಬಂದಾಗ ಎದ್ದಿನಿಂದ ಗುಡ್ ಮಾರ್ನಿಂಗ್ ಸರ್ ಹೇಳಿದ್ರಿ, ಅದೊಂದು ಗೌರವ. ಮನೆಯಲ್ಲಿ ತಂದೆ ತಾಯಿಗೆ ಒಂದು ನಮಸ್ಕಾರ ಮಾಡ್ತೀರಿ, ಅದೊಂದು ಗೌರವ. ಹಿರಿಯರು ಕಂಡ ತಕ್ಷಣ ಅವ್ರಿಗೂ ಒಂದು ಧನ್ಯ ಮಾಡ್ತೀರಿ, ನಮಸ್ಕಾರ ಮಾಡ್ತೀರಿ, ಅದು ಒಂದು ಗೌರವ. ಕಿರಿಯರು ಕಂಡ ತಕ್ಷಣ ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತೀರಿ, ಅದು ಒಂದು ಗೌರವ. ಹಾಗಾದ್ರೆ ನೀವು ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಜೀವನದಲ್ಲಿ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರ್ಲಿ, ನೀವು ನಿಮ್ಮ ತಂದೆ ತಾಯಿಗೆ ಮಕ್ಕಳೇ, ನಿಮ್ಮ ಗುರುಗಳಿಗೆ ನೀವು ವಿದ್ಯಾರ್ಥಿಗಳೇ. ನಾಳೆ ನೀವು IAS ಆಫೀಸರ್ ಆಗಿ ಇದೇ ಹಿರೇಬಂದಮಟ್ಟಿ ಶಾಲೆ ವಿಸಿಟ್ ಬಂದಿ ಅಂತಂದ್ರೆ ಅವಾಗ ನಿಮ್ಮ ಟೀಚರ್ ಇನ್ನೇನು ರಿಟೈರ್ಡ್ ಆಗ್ತಕ್ಕೆ ಬಂದಿರ್ತಾರೆ, ಅವಾಗ ಅದ್ರ ಕ್ರೆಡಿಟ್ ಯಾರಿಗೆ ಸಲ್ಲುತ್ತೆ? ನಿಮ್ಮ ಶಿಕ್ಷಕರಿಗೆ ಸಲ್ಲುತ್ತೆ. ನೀವು ದೊಡ್ಡ IAS ಆಫೀಸರ್ ಆದಾಗ ಅತಿ ಹೆಚ್ಚು ಖುಷಿ ಪಡೋರು ಯಾರು? ನಿಮ್ಮ ಟೀಚರ್ಸ್, ಶಿಕ್ಷಕರು. ಈಗ ನನ್ನ ವಿದ್ಯಾರ್ಥಿ ಆತರ ಹೆಮ್ಮೆ ನನಗೆ ತುಂಬಾ ಆಗಿದೆ. ನನ್ನ ವಿದ್ಯಾರ್ಥಿ ಒಬ್ಬ ಈಗ ಉಪತಹಸೀಲ್ದಾರ್ ಆಗಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಪೊಲೀಸ್ ಆಗಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ದಾರೆ. ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ನಿಮ್ಮ ಕಣ್ಣು ಎದುರಾಗಿದೆ. ನನ್ನ ಮೊದಲನೇ ವಿದ್ಯಾರ್ಥಿ ಮಿತ್ರ ಮಾನಸ್ ಕೊಟ್ರೇಶ್ ಅವರು, ನಾವೆಲ್ಲ ಬಸ್ಸಲ್ಲಿ ಜರ್ನಿಗೆ ಹೋಗ್ಬೇಕಾದಾಗ ಆಮೇಲೆ ನಾನು ಯಾಕೆ ವಿದ್ಯಾರ್ಥಿ ಶಿಕ್ಷಕರ ಒಂದು ಸಂಬಂಧ ಅದನ್ನ ಹೇಳ್ತೇನೆ ಅಂತಂದ್ರೆ, ನಾನು ಪಾಠ ಮಾಡಿದಂತ ಇದುವರೆಗೂ ವಿದ್ಯಾರ್ಥಿಗಳು ಸರಿಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿ ಮಿತ್ರರು ನನಗಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈಗಲೂ ಕೂಡ ಅದೇ ವಿನಯ 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 ಅಂತ ಹೇಳ್ತಿರ್ತೀವಲ್ಲ, ಅದೇ ವಿನಯ ಈಗಲೂ ಕೂಡ ಇದೆ. ನಾನ್ ಟೀಚರ್ ಆಗಿಬಿಟ್ಟಿದ್ದೇನೆ, ನಾನು ಪೊಲೀಸ್ ಆಗಿದ್ದೇನೆ ಅಂತಕ್ಕಂಥ ಅಹಂ ಯಾವ ವಿದ್ಯಾರ್ಥಿಗಳ ಹತ್ರನೂ ಇಲ್ಲ. ನನ್ನ BEd ಗುರುಗಳು ಅಂದಾಗ ಅವರು BEd ಮಾಡಬೇಕಾದಾಗ ಯಾವ ರೀತಿಯಾಗಿದ್ರು, ಈಗಲೂ ಕೂಡ ನನಗೆ ನಿಮ್ಮ ಕೊಟ್ರೆ ಸರ್ ಅದೇ ರೀತಿಯಾಗಿ ಕಾಣ್ತಾ ಇದೆ. ಈಗಲೂ ಕೂಡ ಅದೇ ರೀತಿಯಾಗಿ ಕಾಣ್ತದೆ. ಅದೇ ರೀತಿಯ ವಿನಯ, ಅದೇ ರೀತಿಯ ಪ್ರೀತಿ, ಅದೇ ರೀತಿಯ ಒಂದು ವಾತ್ಸಲ್ಯ ಗುರುಗಳ ಮೇಲೆ. ಅದನ್ನ ನಾವು ಮೌಲ್ಯ ಎಂದು ಕರೆಯುತ್ತೇವೆ. ನೀವು ಅವಾಗ 1 ವರ್ಷ ಒಳ್ಳೆ ಸರ್ ನಮ್ಮ ಟೀಚರ್, ಈಗ ನಲ್ಲಲ್ಲ ಅಂತಂದ್ರೆ ಅದಕ್ಕೆ ಬೆಲೆನೇ ಇರುವುದಿಲ್ಲ. ಹೀಗಾಗಿ ಒಂದು ಗೌರವ, ಆಮೇಲೆ ಜವಾಬ್ದಾರಿಗಳು, ಸಾಕಷ್ಟು ಜವಾಬ್ದಾರಿಗಳು ಇರಬೇಕು ನಿಮಗೆ. ಈಗ ಸದ್ಯಕ್ಕೆ ಈ ಜವಾಬ್ದಾರಿ ಏನಪ್ಪ? ಓದೋದು, ಬರೆಯೋದು, ವಿದ್ಯಾಭ್ಯಾಸದ ಕಡೆಗಿನ ಜವಾಬ್ದಾರಿ. ನೀವೆಲ್ಲ ಈಗ ದುಡಿದು ತಂದು ನಿಮ್ಮ ತಂದೆ ತಾಯಿಯನ್ನು ಸಾಕ್ಬೇಕಾಗಿಲ್ಲ. ನೀವೆಲ್ಲ ಈಗ ಓದಿನ ಒಂದು ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಜವಾಬ್ದಾರಿ ಮುಗಿದ ಮೇಲೆ ಮತ್ತೆ ಜವಾಬ್ದಾರಿಗಳು ಬರ್ತದೆ. ಜವಾಬ್ದಾರಿ ಅನ್ನೋದು ಅದು ನಿಂತಲ್ಲಿರಲ್ಲ, ಯಾವಾಗಲೂ ಹರಿತಾ ಇರುತ್ತೆ. ಒಂದು ಜವಾಬ್ದಾರಿ ಮುಗಿದ ತಕ್ಷಣ ಮತ್ತೊಂದು ಜವಾಬ್ದಾರಿ. ನೋಡಿ, ಇವತ್ತು ಶಾಲೆ ನಡೆಸಿದ್ರೆ ಮತ್ತೆ ನಾಳೆ ಶಾಲೆ ನಡೆಸಬೇಕಾದಂತ ಜವಾಬ್ದಾರಿ ಎಲ್ಲ ಗುರುಗಳ ಮೇಲೆ. ಹೀಗಾಗಿ ಪ್ರತಿಯೊಂದು ಜವಾಬ್ದಾರಿಯನ್ನು ನೀವು ಕಲಿಬೇಕಾಗಿದೆ. ಜೊತೆಗೆ ಮುಕ್ತ ಮನಸ್ಸು, ಅದೇ ಓಪನ್ ಮೈಂಡ್. ಏನ್ ಮುಕ್ತ ಮನಸ್ಸು ಅಂತಂದ್ರೆ, ಇನ್ನೊಬ್ಬರನ್ನು ನೋಡಿ ಖುಷಿ ಪಡುವುದೇ ಮುಕ್ತ ಮನಸ್ಸು. ಅಯ್ಯೋ ನನ್ನ ಫ್ರೆಂಡ್ ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ, ನಾನು ಯಾಕೆ ಅವ್ನು ಮಾತಾಡಿಸ್ಲಿ? ನೀನು ಅವನಿಗೆ ಹೋಗಿ ಏನಾದ್ರು ಅಪ್ರಿಶಿಯೇಟ್ ಮಾಡು. ಯಾಕಂದ್ರೆ ಮುಂದೆ ಅವನಲ್ಲಿ ನಿನಗೆ ಯಾವಾಗಲಾದ್ರೂ ಕೆಲಸಕ್ಕೆ ಬರ್ತಾನೆ, ಹೆಲ್ಪ್ ಆಗ್ತಾನೆ. ಹೀಗಾಗಿ ಇನ್ನೊಬ್ಬರನ್ನ ಶ್ಲಾಘನೆ ಮಾಡ್ತಕ್ಕಂಥ ಮೌಲ್ಯ ನೀವು ಕಲಿಬೇಕಾಗ್ತದೆ. ಜೊತೆಗೆ ಉತ್ತಮ ಧೈರ್ಯವಂತರಾಗಬೇಕು. ಉತ್ತಮ ಧೈರ್ಯ ಎಲ್ಲ ಒಂದ್ ಕಡೆ ನಾನು ಹೈಸ್ಕೂಲಲ್ಲಿ ಓದಿದ್ದ ನೆನಪು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಒಂದು ಪಾಠ ಇತ್ತು ನಮಗೆ, ಈಗಲೂ ಇದೆ ನಮ್ಗೆ ಅಲ್ಲ. ನೋಡಿ, ಅವರು ತುಂಬಿ ಹರಿಯುವ ಗಂಗಾ ನದಿಯನ್ನು ದಾಟಿ ಆಚೆಗೆ ಹೋಗ್ತಾರೆ. ಅವ್ರ ಹತ್ರ ದುಡ್ಡಿರಲ್ಲ, ನದಿಯನ್ನು ದಾಟಬೇಕಾದಾಗ ಅವ್ರಿಗೆ ದುಡ್ಡಿರುವುದಿಲ್ಲ, ಬೋಟಲ್ಲಿ ಹೋಗ್ಲಿಕ್ಕೆ ದುಡ್ಡಿರುವುದಿಲ್ಲ. ಬದಲಿಗೆ ಅವ್ರು ಏನ್ ಮಾಡ್ತಾರೆ, ಚೀಲವನ್ನು ಹೆಂಡಿ ಕಟ್ಕೊಂಡು, ಪ್ಲಾಸ್ಟಿಕ್ ಚೀಲದಲ್ಲಿ ಅವರ ಎಲ್ಲ ಬುಕ್ಸ್ಗಳನ್ನು ಕಟ್ಕೊಂಡು ಗಂಗಾ ನದಿಯಲ್ಲಿ ಈಜಿ ಆಚೆಗೆ ಹೋಗಿ ತಮ್ಮ ದಡವನ್ನು ಸೇರುತ್ತಾರೆ. ಅದು ಧೈರ್ಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಕೇಳಿದ್ರಲ್ಲ, ಇವರು ಭಾರತದ ಯಾವ ಹುದ್ದೆಯನ್ನ ಅಲಂಕರಿಸಿದ್ದರು? ಲಾಸ್ಟ್ ಅದು ಈ ಕಡೆ ಲಾಸ್ಟ್. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ನಿಮಗೋಸ್ಕರ ಪ್ರೈಸ್ ಕಾಯ್ತಾ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಭಾರತದ ಯಾವ ಹುದ್ದೆಯನ್ನ ಅಲಂಕರಿಸಿದ್ದರು? ಎಸ್, ವೆರಿ ಗುಡ್. ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಭಾರತದ ಕಂಡ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ. ಪ್ರಾಮಾಣಿಕತೆ ಅನ್ನೋದು ಒಂದು ಮೌಲ್ಯ. ಅವರು ಪ್ರಧಾನಮಂತ್ರಿ ಆಗಿದ್ರು, ಬೇಕಾದ್ ಮಾಡಬಹುದಿತ್ತು, ಸಾಕಷ್ಟು ದುಡ್ಡು ಗಳಿಸಬಹುದಿತ್ತು. ಅವರು ಸತ್ತಾಗ ಅವರ ಅಕೌಂಟ್ ಅಲ್ಲಿ ಇರುವುದು ಬರೀ ಏನೋ ಒಂದು 2-3 ಸಾವಿರ ರೂಪಾಯಿ ಅಷ್ಟೇ. ಅವರು ತಮ್ಮ ಮಗನಿಗೆ ಅಥವಾ ತನ್ನ ಹೆಂಡತಿಗೆ, ತನ್ನ ಕುಟುಂಬಕ್ಕೆ ದೊಡ್ಡ ದೊಡ್ಡ ಐಷಾರಾಮಿ ಬಂಗ್ಲೆಗಳು, ಕಾರುಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳು, ಪ್ರಾಪರ್ಟಿಗಳು ಏನಂದ್ರೆ ಏನೂ ಮಾಡಲಿಲ್ಲ. ಬದಲಿಗೆ ಪ್ರಾಮಾಣಿಕವಾಗಿ ನಿಸ್ವಾರ್ಥತನದಿಂದ ದೇಶ ಸೇವೆಯನ್ನ ಮಾಡಿ ವೀರ ಸ್ವರ್ಗವನ್ನು ಸೇರಿದಂತ ಒಬ್ಬ ಪ್ರಧಾನ ಮಂತ್ರಿ. ಈಗ ಬರೀ MLA ಆದ್ರೂ ಸಾಕು, ಅವ್ರ ಹತ್ರ ದೊಡ್ಡ ದೊಡ್ಡ ಕಾರುಗಳು, ಬಂಗ್ಲೆಗಳು, ದೊಡ್ಡ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ಗಳು. ಹಾಗಾದ್ರೆ ನಾವು ಏನೇನು ಕಲ್ತ್ವಿ, ಏನ್ ಮಾಡ್ತಾ ಇದ್ದೀವಿ? ಯಾಕಂದ್ರೆ ನಾಳೆ ನಿಮಗೂ ಕೂಡ ಸಾಕಷ್ಟು ಜನರಿಗೆ ನಿಮ್ಗೆ
ಉನ್ನತ ಸ್ಥಾನಕ್ಕೆ ಒಳ್ಳೊಳ್ಳೆ ವೃತ್ತಿಯನ್ನು ಅಲಂಕರಿಸುವ ಅವಕಾಶಗಳು ಬಹಳಷ್ಟು ಇದ್ದಾವೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ನೀವು ಹೇಗಿರ್ತೀರಿ ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಇಲ್ಲಿ ಕಲಿತ್ರೆ ಅಲ್ಲಿ ಉತ್ತಮರಾಗಿರ್ತೀರಿ. ಅಂದ್ರೆ ಇಲ್ಲಿ ಕಲಿಬೇಕು, ಅದನ್ನ ಅಳವಡಿಸಿಕೊಳ್ಬೇಕು, ನಿಮ್ಮ ನಿಜ ಜೀವನದಲ್ಲೂ ಮುಂದಿನ ಜೀವನದಲ್ಲೂ ಕೂಡ ನೀವು ಉತ್ತಮರಾಗಿರ್ಬೇಕು ಅಂತ. ಈಗ ಇಷ್ಟು ವೈಯಕ್ತಿಕ ಮೌಲ್ಯಗಳು, ಜೊತೆಗೆ ಕೆಲವೊಂದು ಸಾಮಾಜಿಕ ಮೌಲ್ಯಗಳು ಅಂತ ಹೇಳಿ ವಿಂಗಡಣೆ ಮಾಡಿದ್ದಾರೆ. ಖ್ಯಾತ ಏನು ಫಿಲಾಸಫರ್ಸ್ಗಳು, ತತ್ವಜ್ಞಾನಿಗಳು ಅಂತ ಹೇಳಿ ಎಲ್ಲ ತತ್ವಜ್ಞಾನಿಗಳು. ಹಾಗಾದ್ರೆ ಸರ್ ಒಟ್ಟು ಎಷ್ಟು ಮೌಲ್ಯಗಳಿವೆ? ಅನ್ಕೌಂಟೇಬಲ್ 2,000 ಮೌಲ್ಯಗಳಿದಾವೆ. ಅವುಗಳನ್ನ ಸ್ವಲ್ಪ ಏನ್ ಮಾಡಿದ್ರೆ ವಿಂಗಡಣೆ ಮಾಡ್ತಾ ಹೋದ್ರು. ಇನ್ನು ಸಾಮಾಜಿಕ ಮೌಲ್ಯಗಳು ನ್ಯಾಯ, ನೀತಿ, ಸ್ವಾತಂತ್ರ್ಯ, ಸಮುದಾಯ, ಪ್ರಾದೇಶಿಕತೆ, ಒಗ್ಗಟ್ಟು, ಸಹಾನುಭೂತಿ. ನೋಡಿ, ಇವು ನಾವು ಒಂದು ಸೊಸೈಟಿಯಲ್ಲಿ ಇರಬೇಕಾದಾಗ ಕಲಿಯಬೇಕಾದಂತ ಮೌಲ್ಯಗಳು. ನಮಗೊಂದು ಸಹಾನುಭೂತಿ ಇರಬೇಕು, ಎಂಪತಿ ಅಥವಾ ಅದನ್ನ ನಾವು ಸಿಂಪತಿ ಅಂತೇಳಿ ಕರಿತೇವೆ. ಅಂದ್ರೆ ಸಮಾಜದ ಬಗ್ಗೆ ನಮಗಿರುವ ಒಂದು ಕಳಕಳಿ, ಕಾಳಜಿ ಅಥವಾ ನ್ಯಾಯಪರತೆ. ನೋಡಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ನಾವು ನ್ಯಾಯಯುತವಾಗಿ ಮಾತನಾಡಬೇಕಾಗುತ್ತೆ, ಅದು ನ್ಯಾಯವನ್ನ ಒದಗಿಸಬೇಕಾಗುತ್ತೆ. ಅಥವಾ ಪ್ರಾಮಾಣಿಕ ಕೆಲಸ ಮಾಡೋದು ಕೂಡ ನ್ಯಾಯನೇ. ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ಕರೆಕ್ಟ್ ಆಗಿ ನಾವು ಮಾಡಿಬಿಟ್ರೆ ಅದೇ ನ್ಯಾಯ. ನ್ಯಾಯ ಅಂತಕ್ಕಂಥದ್ದು ಎಲ್ಲೂ ಇಲ್ಲ, ಅಥವಾ ಅದೊಂದು ಭೌತಿಕ ವಸ್ತು ಅಲ್ಲ. ನಾವು ದುಡ್ಡು ಕೊಟ್ರೆ ಅಂಗಡಿಯಲ್ಲಿ ಸಿಗ್ತದೆ. ನಮ್ಮ ಒಳಗಡೆ ಇರಬೇಕು, ನಾವು ಅದನ್ನ ಇನ್ನೊಬ್ಬರಿಗೆ ಹಂಚಬೇಕು ಅಷ್ಟೇ. ಹೀಗಾಗಿ ಇವುಗಳೇನು ಸಾಮಾಜಿಕ ಮೌಲ್ಯಗಳು ಅಂತಕ್ಕಂಥದ್ದು. ಜೊತೆಗೆ ಸೃಜನಶೀಲತೆ, ಅದು ಒಂದು ಸಾಮಾಜಿಕ ಮೌಲ್ಯ. ಇಂಗ್ಲಿಷ್ ಅಲ್ಲಿ ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ಸೃಜನಶೀಲತೆ ಏನು? ಸೃಜನಶೀಲತೆ ಅಂದ್ರೆ ಏನು? ಅದರ ಅರ್ಥ ಏನು? ಸೃಜನಶೀಲತೆಯ ಅರ್ಥ ಇಲ್ಲಿ 2 ಫ್ರೇಸ್ ಇದಾವೆ. ಇಲ್ಲಿ 2 ಪ್ರಶ್ನೆಗಳಿಗೆ ಇಬ್ಬರಿಗೆ ಮಾತ್ರ ಅವಕಾಶ ಇದೆ. ಸೃಜನಶೀಲತೆ ಎಂದ್ರೆ ಏನು? ವಾಟ್ ಈಸ್ ಕ್ರಿಯೇಟಿವಿಟಿ? ವಿಶೇಷ ಗುಣಗಳು. ಓಕೆ. ನಾವೀನ್ಯತೆ ಎಂದರೇನು? ಸೃಜನಶೀಲತೆಗೆ ಇನ್ನೊಂದು ಪದ ನಾವೀನ್ಯತೆ ಅಂತ ಹೇಳಿ ಕೂಡ ಕರಿತೀವಿ. ಹೊಸತನವನ್ನ ಅಥವಾ ಹೊಸತನದಿಂದ ಕೂಡಿರ್ತಕ್ಕಂಥದ್ದು, ಅಥವಾ ಹೊಸ ವಸ್ತುಗಳ ರಚನೆ. ನೋಡಿ, ಇಲ್ಲಿ ಕೆಲವೊಂದು ವಸ್ತುಗಳನ್ನು ತಯಾರು ಮಾಡಿದ್ದೀರಿ. ಈಗ ಈ ಮಾಡೆಲ್ ಅನ್ನ ರೆಡಿ ಮಾಡಿದ್ದೀರಿ, ಅದು ಕ್ರಿಯೇಟಿವಿಟಿ. ನೀವು ಅಂಗಡಿಯಲ್ಲಿ ದುಡ್ಡು ಕೂಡ ತರಲಿಲ್ಲ, ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಮತ್ತೆ ಏನ್ ಮಾಡಿದ್ರಿ? ಆ ವಸ್ತುವನ್ನ ತಯಾರು ಮಾಡಿದ್ರಿ ಅಂತಂದ್ರೆ ಅದನ್ನ ನಾವು ನಾವೀನ್ಯತೆ ಅಂತ ಕರಿತೀವಿ. ಸೃಜನಶೀಲತೆ ಅಂತಂದ್ರೆ ಹೊಸತನ ಅಥವಾ ಹೊಸ ವಸ್ತುಗಳನ್ನ ಕಂಡುಹಿಡಿಯುವುದು. ಅಥವಾ ಸ್ವರಚಿತ ಕವನಗಳನ್ನು ಬರೀತೀರಿ, ಗದ್ಯ ಪದ್ಯಗಳನ್ನ ಬರೀತೀರಿ, ಕಥೆಗಳನ್ನ ಬರೀತೀರಿ. ಅದಕ್ಕೆ ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ಯಾರೋ ಬರೆದ ಪದ್ಯಕ್ಕೆ ನೀವು ಕೆಳಗಡೆಗೆ ನಿಮ್ಮ ಹೆಸರು ಹಾಕೊಂಡು ಬೆಸ್ ನಾನು ಇದನ್ನು ಬರೆದಿದ್ದೀನಿ ಅಂತ ಹೇಳ್ಕೊಂಡ್ರೆ ಅದನ್ನ ನಾವು ಸೃಜನಶೀಲತೆ ಅಂತೀವ. ಅದು ಕಾಪಿ. ನಿಮ್ಮ ಗೆಳೆಯ ಯಾರೋ ಬರೆದಿದ್ರು, ನೀವು ಅವನಿಗೆ ಗೊತ್ತಾಗದ ಹಾಗೆ ನಿಮ್ಮ ಹೆಸರನ್ನು ಹಾಕೊಂಡು ಬಂದ್ರಿ, ಅದು ಸೃಜನಶೀಲತೆ ಅಲ್ಲ. ಹಾಗಾದ್ರೆ ಸೃಜನಶೀಲತೆ ಅಂತಕ್ಕಂಥದ್ದು ಏನು? ಹೊಸತನದಿಂದ ಕೂಡಿರುತ್ತದೆ, ನಾವೀನ್ಯತೆ. ಅದನ್ನ ನಾವೇ ಸೃಜನಶೀಲತೆ ಅಂತ ಹೇಳಿ. ಈಗ ಇವಿಷ್ಟು ಸಾಮಾಜಿಕ ಮೌಲ್ಯಗಳು. ಇನ್ನು ನಿಮ್ಮ ಬೌದ್ಧಿಕ ಮೌಲ್ಯಗಳು, ಇಂಟೆಲೆಕ್ಚುಯಲ್ ವ್ಯಾಲ್ಯೂಸ್ ಅಂತ ಕರಿತೀವಿ ನಾವು. ಬೌದ್ಧಿಕ ಮೌಲ್ಯಗಳು ಯಾವ್ಯಾವ ಬೌದ್ಧಿಕ ಮೌಲ್ಯಗಳು? ಮೊದಲನೇದಾಗಿ ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗ್. ಇಂಗ್ಲಿಷ್ ಅಲ್ಲಿ ನಾವು ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ವಿಮರ್ಶಾತ್ಮಕ ಚಿಂತನೆಯನ್ನು ಎಲ್ಲರೂ ಮಾಡ್ತಾರೆ. ಓಕೆನಾ? ನಾವು ಡಿಫ್ರೆಂಟ್ ಆಗಿ ಆಲೋಚನೆ ಮಾಡಬೇಕು. ಅದಕ್ಕೆ ಹೆಚ್ಚು ಬೆಲೆ ಇದೆ ಜಗತ್ತಲ್ಲೇ. ಜಗತ್ತಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಚಿಂತನೆಯನ್ನು ಮಾಡುತ್ತೆ. ಓಕೆ, ಬಟ್ ಡಿಫ್ರೆಂಟ್ ಆಗಿ ನಾವು ಆಲೋಚನೆ, ಈಗ ಎಲ್ಲರೂ ಎಲ್ಲಾ ಟೈಪ್ ಆಲೋಚನೆ ಮಾಡಿದ್ರೆ, ನಾವು ಒಬ್ಬರೇ ಡಿಫ್ರೆಂಟ್ ಆಗಿ ಮಾಡಿದ್ರೆ ಅದನ್ನೇ ವಿಮರ್ಶಾತ್ಮಕ. ಡಿಫ್ರೆಂಟ್ ಆಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಮೊನ್ನೆ ನಮ್ಮ ಭಾರತ ದೇಶದ ಒಬ್ಬ 18 ವರ್ಷದ ಹುಡುಗ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದಾನೆ. ಆತನ ಹೆಸರೇನು? ನೋಡಿ, ಅವನಿಗೆ 2 ಪ್ರೈಸ್ ಬಂದವು ಅಲ್ಲ? ಎಸ್. ಅವನು ಯಾವ ರೀತಿಯಾಗಿ ಆಲೋಚನೆ ಮಾಡಿದ ಅಂತಂದ್ರೆ, ಬರೀ 18ನೇ ವಯಸ್ಸಿಗೆ ನಾನು ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅಂತಂದ್ರೆ ಸುಮ್ಮನೆ ಚೆಸ್ ಆಡಿದ್ರೆ ಆಗುದಿಲ್ಲ. ಚೆಸ್ ಯಾವ ರೀತಿ ಆಡ್ತಾನೆ ಅಂತಂದ್ರೆ, ಮನಸ್ಸಿನಲ್ಲಿ ಅವನು ತನ್ನನ್ನು ತಾನು ಸೋಲಿಸಿಕೊಳ್ಳುತ್ತಾನೆ. ಅವಾಗ ನಿಜವಾದ ಎದುರಾಳಿ ಬಂದಾಗ ಅವನನ್ನು ಸೋಲಿಸುತ್ತಾನೆ. ಅದು ಡಿಫರೆಂಟ್ ಥಿಂಕಿಂಗ್. ಸಚಿನ್ ತೆಂಡೂಲ್ಕರ್ಗೆ ಒಬ್ಬ ಹೀಗೆ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಸರ್ ನೀವು ವರ್ಲ್ಡ್ ನಂಬರ್ 1 ಬ್ಯಾಟ್ಸ್ಮನ್, ಅದ್ರ ಹಿಂದಿರ್ತಕ್ಕಂಥ ಗುಟ್ಟೇನು, ರಹಸ್ಯ ಏನು, ಹೇಗೆ ನೀವು ವರ್ಲ್ಡ್ ನಂಬರ್ 1 ಆದ್ರೆ? ಓಕೆ, ಅವರು ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ, ನಾನು ಪ್ರತಿ ಮ್ಯಾಚ್ ಅಲ್ಲಿ 2 ಸಾರಿ ಆಡುತ್ತೇನೆ.
ಇದು ಸಾಧನ ಪ್ರತಿ ಮ್ಯಾಚ್ ಅಲ್ಲಿ 2 ಸಲ ಆಡಕ್ ಸಾಧನ ಒಂದು ಔಟ್ ಕೊಟ್ರೆ ಮುಗಿದೈತೆ. ಬಟ್ ತೆಂಡೂಲ್ಕರ್ ಏನ್ ಹೇಳ್ತಾರೆ, ಪ್ರತಿ ಮ್ಯಾಚ್ ಅನ್ನು ನಾನು 2 ಬಾರಿ ಆಡುತ್ತೇನೆ, ಅದು ನನ್ನ ಸ್ಟ್ರೆಂತ್, ಅದು ನನ್ನ ಬಲ. ಹೇಗೆ ಸರ್ ಅಂತೇಳಿ ಮತ್ತೆ ಪತ್ರಕರ್ತರ ಪ್ರಶ್ನೆಯನ್ನು ಕೇಳಿದಾಗ ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ, ನಾಳೆ ರಿಯಲ್ ಮ್ಯಾಚ್ ಇದೆ ಅಂದಾಗ ಇವತ್ತು ನಾನು ನನ್ನ ಮನಸ್ಸಿನಲ್ಲೇ ಒಂದು ಮ್ಯಾಚ್ ಅನ್ನು ಕಲ್ಪನೆ ಮಾಡ್ಕೊಳ್ತೇನೆ. ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆಗಿರ್ತದೆ. ಆ ಕಡೆಯಿಂದ ಶೋಯಿಬ್ ಅಖ್ತರ್ ಈಗಿಲ್ಲ, ನಾವೆಲ್ಲ ನೋಡ್ಬೇಕಾದ್ರೆ ಶೋಯಿಬ್ ಅಖ್ತರ್ ಇದ್ರು. ಆ ಕಡೆಯಿಂದ ಶೋಯಿಬ್ ಅಖ್ತರ್ 200 km/h ಆ ಬಾಲ್ ಎಸಿತಾನೆ, ಆಫ್ ಸೈಡ್ ಬಾಲ್ ಬರುತ್ತೆ, ನನಗೆ ಸುಮ್ಮನೆ ಜಸ್ಟ್ ಕಟ್ ಮಾಡಿದ್ರೆ 6 ಹೋಗುತ್ತೆ. ಮತ್ತೊಬ್ಬ ಬೌಲರ್ ಬರ್ತಾನೆ, ಲೆಗ್ ಸೈಡ್ ಬಾಲ್ ಹಾಕ್ತಾನೆ, ಜಸ್ಟ್ ಹಿಂಗಂದ್ರೆ ಅದು ಕೂಡ 6 ಹೋಗುತ್ತೆ. ಹೀಗೆ ಪ್ರತಿ ಬಾಲ್ ನಾನು 6 ಹೊಡೆದು ನೆಕ್ಸ್ಟ್ ಡೇ ರಿಯಲ್ ಮ್ಯಾಚ್ ಇದ್ದಾಗ ಅದೇ ಶೋಯಿಬ್ ಅಖ್ತರ್ 300 km ಸ್ಪೀಡ್ ಅಲ್ಲಿ ಬಾಲ್ ಹಾಕಿದ್ರು ಕೂಡ ನಾನು ಆ ಬಾಲ್ ಅನ್ನ ಫೇಸ್ ಮಾಡಬಲ್ಲೆ. ಅಂದ್ರೆ ಒಂದೊಂದು ಮ್ಯಾಚ್ ಅಲ್ಲಿ 2 ಬಾರಿ ಆಡ್ತೇನೆ ಅಂದ್ರೆ ಹೀಗೆ. ಮೊದಲು ಒಂದು ಕನಸಿನಲ್ಲಿ, ಕನಸಂದ್ರೆ ಮಕ್ಕೊಂಡಾಗ ಕಾಣೋ ಕನಸಲ್ಲ, ಎಚ್ಚರಿದ್ದಾಗ ಅದನ್ನ ಕಲ್ಪನೆ ಮಾಡ್ಕೊಂಡು ಒಂದು ಮ್ಯಾಚ್ ಆಡ್ತಾನೆ, ನೆಕ್ಸ್ಟ್ ರಿಯಲ್ ಮ್ಯಾಚ್ ಆಡುತ್ತಾನೆ. ಹೀಗಾಗಿ ಅವನು ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ರನ್ ಹೊಡಿತಾನೆ, ಸಾಕಷ್ಟು ಸೆಂಚುರಿಗಳನ್ನು ಮಾಡಿದ್ದಾನೆ. ಈಗ ನಿವೃತ್ತಿಯಲ್ಲಿದ್ದಾರೆ. ಎಸ್, ನೀವೆಲ್ಲ ನೋಡಿದ್ರಲ್ಲ ಸಚಿನ್ ತೆಂಡೂಲ್ಕರ್? ನೋಡಿದ್ರಲ್ಲ ಸಚಿನ್ ತೆಂಡೂಲ್ಕರ್? ಓಕೆ, ಈಗ ಅವರು ಲೈವ್ ಮ್ಯಾಚ್ ಇರ್ಲಿಕ್ಕಿಲ್ಲ, ನೀವೆಲ್ಲ ನೋಡಿರ್ಲಿಕ್ಕಿಲ್ಲ. ಈಗ ಯಾರು ಇಂಡಿಯನ್ ಕ್ರಿಕೆಟ್ ಕ್ಯಾಪ್ಟನ್ ಯಾರು ನನಗಂತೂ ಗೊತ್ತಿಲ್ಲ. ರೋಹಿತ್ ಶರ್ಮಾ. ಎಸ್, ನೋಡಿ, ನಿಮಗೆ ಆಸಕ್ತಿ ಜಾಸ್ತಿ, ನೋಡುವುದರಲ್ಲಿ ಆಸಕ್ತಿ ಜಾಸ್ತಿ, ಕೇಳುವುದರಲ್ಲಿ ಆಸಕ್ತಿ ಜಾಸ್ತಿ. ಆಸಕ್ತಿ ಅನ್ನೋದು ಕೂಡ ಒಂದು ಮೌಲ್ಯ. ಹಾಗಾದ್ರೆ ನಿಮ್ಮ ಓದಿನ ಜೊತೆಗೆ, ನಿಮ್ಮ ಬರವಣಿಗೆ ಜೊತೆಗೆ, ನಿಮ್ಮ ಇತರೆ ಆಕ್ಟಿವಿಟೀಸ್ ಗಳ ಜೊತೆಗೆ ನಿಮ್ಮ ಏನು ಈ ಎಲ್ಲ ಆಕ್ಟಿವಿಟೀಸ್ ಗಳು ಹೇಗಿರಬೇಕು ಅಂತಂದ್ರೆ ಅವು ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ದಂಗಿರ್ಬೇಕು. ಉಪ್ಪಿನಕಾಯಿನೇ ಊಟ ಆಗ್ಬಾರ್ದು. ಹಾಗಾದ್ರೆ ಈಗ ಪ್ರಥಮ ಆದ್ಯತೆ ಎದಕ್ಕೆ ಕೊಡ್ತೀರಿ? ಓದಲಿಕ್ಕೆ, ಬರೀಲಿಕ್ಕೆ, ಕಲೀಲಿಕ್ಕೆ, ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಕೊಡ್ತೀರಿ. ಓಕೆ, ಟಿವಿಯಲ್ಲಿ ಒಂದು ಮ್ಯಾಚ್ ಬರ್ತಾ ಇದೆ, ನೋಡಿ, ಒಂದು ತಾಸು ನೋಡಿ ಸಾಕು. ಅದಾದ ನಂತರ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಇಡೀ ರಾತ್ರಿ ಎಲ್ಲ ಮ್ಯಾಚ್ ನೋಡಿ, ಅದ್ರ ಬಗ್ಗೆ 4 ದಿನ ಮಾತಾಡಿ, ಆಮೇಲೆ ಡಿಸ್ಕಷನ್ ಮಾಡಿ, ಅದಕ್ಕೆ ಹೆಚ್ಚು ಸಮಯವನ್ನು ವ್ಯಯಿಸದೆ. ಅಥವಾ ಎಂಟರ್ಟೈನ್ಮೆಂಟ್ ಯಾವುದೋ ಒಂದು ಸಿನಿಮಾ ನೋಡ್ತೀರಿ, ಆ ಸಿನಿಮಾನ ಅಲ್ಲೇ ಬಿಟ್ಟು ಬರ್ರಿ, ನಿಮ್ ಜೊತೆಗೆ ತಗೊಂಡು ಬರ್ಬೇಡ್ರಿ. ಸಿನಿಮಾ ನೋಡ್ತೀರಿ, ಎಸ್, ಎಲ್ಲರೂ ನೋಡ್ಲೇಬೇಕು, ನೋಡ್ತೀರಿ. ನಾನು ಕೂಡ ಸಾಕಷ್ಟು ನಿಮ್ಮ ಸರ್ ನಾವೆಲ್ಲ ದಾವಣಗೆರೆಯಲ್ಲಿದ್ದಾಗ ವೀಡ್ ಓದ್ಬೇಕಾದಾಗ ಒಂದು ಹವ್ಯಾಸ, ನೋಡುವ ಒಂದು ಹವ್ಯಾಸ. ಅವುಗಳನ್ನು ನೋಡಿ ಥಿಯೇಟರ್ನಾಗ ಬಿಟ್ಟು ಬರ್ರಿ, ಅದು ಮನೆ ತನಕ ತರಬೇಡ್ರಿ. ಮನೆ ತನಕ ತಂದ್ರಿ ಅಂತಂದ್ರೆ ನೀವು ಹೀರೋಯಿನ್ಗಳಾಗ್ಬಿಡ್ತೀರಿ. ಅದರರ್ಥ ಅದರಲ್ಲೇ ಮುಳುಗಿ ಹೋಗಿ ಬಿಡ್ತೀರಿ. ನೀವು ಹೀರೋಯಿನ್ಗಳೇ. ಯಾರ ಪಾಲಿಗೆ? ನಿಮ್ಮ ತಂದೆ ತಾಯಿ ಪಾಲಿಗೆ, ನಿಮ್ಮ ಗುರುಗಳ ಪಾಲಿಗೆ. ನೀವೇ ನಾಯಕ, ನೀವೇ ನಾಯಕಿಯರು. ಹೀರೋಗಳನ್ನ ನಾವು ಅನುಕರಣೆ ಎದಕ್ಕೆ ಮಾಡಬೇಕು? ಅವ್ರ ಒಳ್ಳೆತನವನ್ನು ಮಾತ್ರ ಅನುಕರಣೆ ಮಾಡಬೇಕು. ಮುಂಗಾರ ಮಳೆ ಗಣೇಶ ಕೊರಳಲ್ಲಿ ಬ್ಲೇಡ್ ಹಾಕೊಂಡಿದ್ದಾನೆ ಸಿನಿಮಾದಲ್ಲಿ ಅಂತಂದ್ರೆ ನೀವು ಹಂಗೆ ಬ್ಲೇಡ್ ಹಾಕೊಂಡು ಮಕ್ಕಂಡ್ರ ಅದು ಸಿನಿಮಾಕ್ಕೆ, ಅದು ರಿಯಲ್ ಲೈಫ್, ನಾಟ್ ರಿಯಲ್ ಲೈಫ್. ನಮ್ದು ರಿಯಲ್ ಲೈಫ್. ಅದಕ್ಕೆ ಒಳ್ಳಾಗ ಬ್ಲೇಡ್ ಹಾಕೊಳ್ಳಕ್ಕೆ ಡೈರೆಕ್ಟ್ ಅವನಿಗೆ ದುಡ್ಡು ಕೊಡ್ತಾನೆ, ಪ್ರೊಡ್ಯೂಸರ್ ಅವನಿಗೆ ದುಡ್ಡು ಕೊಡ್ತಾನೆ. ನಮಗೆ ಯಾರು ಕೊಡ್ತಾರೆ? ಯಾರು ಕೊಡೋದು? ನಾವೇ ಹಾಕಬೇಕು ಒಳಗೆ ಬ್ಲೇಡ್. ಹಾಗಾದ್ರೆ ನಾವು ಏನನ್ನ ನೋಡ್ಬೇಕು, ಏನನ್ನ ಅನುಕರಣೆ ಮಾಡ್ಬೇಕು? ಅದು ಅವಾಗ ಹೇಳಿದ್ ನಾವು ನೋಡುವ, ಕೇಳುವ, ಓದುವ, ಬರೆಯುವುದರ ಮುಖಾಂತರ ನಾವು ಸಾಕಷ್ಟು ಅನುಭವಗಳನ್ನು, ಮೌಲ್ಯಗಳನ್ನು ಕಲಿತೀವಿ ಅಂತಂದ್ರೆ ಯಾವುದನ್ನ ತೆಗೆದುಕೊಳ್ಳಬೇಕು, ಎಷ್ಟು ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಳಬೇಕು, ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಏನ್ ಬೇಕು? ಸ್ವಲ್ಪ ವಿಮರ್ಶಾತ್ಮಕ ಚಿಂತನೆ, ಆಲೋಚನೆ ಅಂತಕ್ಕಂಥದ್ದು ಬೇಕು. ಇನ್ನು ಆಧ್ಯಾತ್ಮಿಕ ಮೌಲ್ಯಗಳು, ಎಸ್ಥೆಟಿಕ್ ವ್ಯಾಲ್ಯೂಸ್ ಅಂತ ಹೇಳ್ತೀನಿ ನಾನು ಇಂಗ್ಲಿಷ್ ಅಲ್ಲಿ. ಆಧ್ಯಾತ್ಮಿಕತೆ ಅಂದ್ರೆ ಏನು? ಕರೆಕ್ಟ್ ಉತ್ತರ ಹೇಳಿದ್ರೆ ಇದು ಬಂದಿದೆ ಲಾಸ್ಟ್ ಅದು ಪ್ರೈಸ್. ಏನು ಆಧ್ಯಾತ್ಮಿಕತೆ ಅಂದ್ರೆ ಏನು? ಎಸ್, ದೇವರ ಎಸ್, ಯಾರು ಹೇಳಿದ್ರೆ? ಅರ್ಧಮತ ಹೇಳಿದ್ರೆ ಅದು ಕರೆಕ್ಟ್, ಬಟ್ ಅರ್ಧಮತ ದೇವರ ಧ್ಯಾನ. ಓಕೆ, ಆಯ್ತು, ನಿಮ್ಮ ಲೆಕ್ಕಕ್ಕೆ ಅದು ಸರಿ ಉತ್ತರನೇ. ದೇವರ ಧ್ಯಾನ, ಆರಾಧನೆ, ಪೂಜೆ, ಪುನಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಇವುಗಳನ್ನೇ ನಾವು ಆಧ್ಯಾತ್ಮಿಕತೆ ಅಂತ ಹೇಳ್ತೇವೆ. ಯಾಕಂದ್ರೆ ಸೈನ್ಸ್ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ದೈವಿಕತೆಯನ್ನು ನಂಬುತ್ತದೆ. ಡಾಕ್ಟರ್ ನೋಡಿ, MBBS ಓದಿ, MD ಓದಿ, ಡಾಕ್ಟರ್ ಅಲ್ಲಿ ಒಂದು ಆಪರೇಷನ್ ಮಾಡಬೇಕಾದಾಗ ಒಂದು ಕ್ಷಣ ದೇವರನ್ನ ನೆನೆಸ್ಕೊಳ್ತಾನೆ. ದೇವರೇ, ನನ್ನ ಆಪರೇಷನ್ ಸಕ್ಸಸ್ ಆಗಲಿ,
ನನ್ನ ಪೇಷಂಟ್ ಬದುಕಲಿ. ಇದರ ಅರ್ಥ ಏನು? ಆ ಡಾಕ್ಟರ್ ಇರ್ತಕ್ಕಂಥ ಒಂದು ಸ್ಪಿರಿಚುವಲ್ ನಂಬಿಕೆ, ದೈವಿ ಭಕ್ತಿ. ನಮ್ಗೆ ಯಾರಿಗೂ ದೇವರು ಪ್ರತ್ಯಕ್ಷ ಆಗಿ ಸಿನಿಮಾಗಳಲ್ಲಿ ವರ ಕೇಳು ಭಕ್ತ ಕೊಡುತ್ತೇನೆ ನಮ್ಗೆ ಎಂದೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಇದರ ಅರ್ಥ ನಮ್ಮಲ್ಲಿ ಕೆಲವೊಂದು ದೈವಿ ಭಕ್ತಿಗಳನ್ನ ಇಟ್ಕೊಳ್ತಕ್ಕಂಥದ್ದೇ ಆಧ್ಯಾತ್ಮಿಕ ಮೌಲ್ಯಗಳು. ಅದರಲ್ಲಿ ನಂಬಿಕೆ, ಎಸ್, ಅದು ಬಹಳ ಇಂಪಾರ್ಟೆಂಟ್. ನಂಬಿಕೆ ಅಂತಂದ್ರೆ ಒಂಥರ ಪಾಸಿಟಿವ್ ಆಟಿಟ್ಯೂಡ್, ಇದು ಧನಾತ್ಮಕ ನಂಬಿಕೆ. ನಿಮಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂದಾಗ ಸಣ್ಣಗೆ ಜ್ವರ ಬರ್ತಾ ಇರ್ತದೆ ಕೆಲವೊಬ್ಬರಿಗೆ, ಫೋಬಿಯಾ, ಪರೀಕ್ಷಾ ಭಯ. ನನಗೇನು ಆಗೋದಿಲ್ಲ, ಐ ಆಮ್ ಆಲ್ ರೈಟ್, ಐ ಆಮ್ ಪರ್ಫೆಕ್ಟ್ ಅಂತೇಳಿ ನಿಮಗೆ ನೀವೇ ಅಂದುಕೊಂಡ್ರೆ ಯಾರ ಜ್ವರನೂ ನಿಮ್ಮ ಹತ್ರ ಬರುವುದಿಲ್ಲ. ಯಾಕಂತಂದ್ರೆ ನಿಮ್ಮ ದೇಹ ನಿಮ್ಮ ಮನಸ್ಸು ಹೇಳಿದ ಹಾಗೆ ಕೇಳುತ್ತದೆ. ನಿಮ್ಮ ದೇಹ ನಿಮ್ಮ ಮನಸ್ಸು ಹೇಳಿದ ಹಾಗೆ ಕೇಳುತ್ತದೆ. ಹೀಗಾಗಿ ನೀವು ನಿಮ್ಮ ದೇಹಕ್ಕೆ ನಾನು ಕರೆಕ್ಟ್ ಆಗಿದ್ದೇನೆ, ನನಗೆ ದೈವಿ ಶಕ್ತಿ